ವ್ಯಾಪಿರ್ವ್ಯಾಪ್ಯ ಲೋಕಾನ್ ವಿವಿಧ ವಿಷಯಾನ್ ರಾಶ್ಯ ಭೋಗಾನ್ ಸ್ಥವಿಷ್ಠಾನ್ ಪಶ್ಚಾಚ್ಚಾನ್ಯಾನ್ ಸ್ವಮತಿ ವಿಭಾನ್ ಜ್ಯೋತಿಷಾಸ್ವೇನ ಸೂಕ್ಷ್ಮಾನ್ ಸರ್ವಾನೇತಾನ್ ಪುನರಪಿಷತೈ ಸ್ವಾತ್ಮನಿ ಸ್ಥಾಪಯಿತ್ವಾ ಸರ್ವಾನ್ ವಿಶೇಷಾನ್ ವಿಗತ ಗುಣಗಣ ಆತ್ಮಸೋ ನಸ್ತುಲೀಯಃ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ಋಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ ಸರ್ವೋಪಪ್ಲವರಹಿತ ಪ್ರಜ್ಞಾನಗಣ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಗುರುತಭಾಷ್ಯಕೃತೋ ವಂದೇ ಭಗವಂತೋ ನಮಃ ಶ್ರೀಲಕ್ಷ್ಮೀಭಗವದ್ಪೂಜ್ಯಪಾದಗುರುಭ್ಯೋ ನಮಃ ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತಧಾರಕಂ ಸದ್ಗುರುಂ ಪ್ರಣತೋಸ್ಮಿ ಸಂಯಮೀಂದ್ರಂ ಪ್ರದಾಶ್ರಯಂ ಗುರುಂ ಸಚ್ಚಿದಾನಂದಂ ರಾಜಾರಂ ಸಮಾಶ್ರಯೇ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸದ್ಗುರುಭ್ಯೋ ನಮಃ ಅಧೀಹಿ ಭಗವೋ ಬ್ರಹ್ಮ ಮಜ್ಜಾಗಿತ್ತಲ್ವಾ? ಆತ್ಮನೋನ್ ಪರಮಾತ್ಮನು ಮಹಾಕಾಶವು ಘಟಾಕಾಶ ರೂಪದಿಂದ ತೋರಿಕೊಳ್ಳುವ ಹಾಗೆಯೇ ಜೀವರೂಪದಿಂದ ತೋರ್ಕೊಂಡಿದ್ದಾನೆ. ಒಂದು ಆಕಾಶವೇ ಗಡಿಗೆಯಾಗಿ ತೋರುವ ಹಾಗೆಯೇ ಪರಮಾತ್ಮನೇ ದೇಹ ಸಂಘಾತವಾಗಿ ತೋರ್ಕೊಳ್ತಾ ಇದ್ದಾನೆ. ಎರಡು, ಒಂದು ಉದಿತ ಉಕ್ತ ಒಂದರ್ಥ, ಉದಿತ ಉತ್ಪನ್ನ ಇನ್ನೊಂದರ್ಥ. ಇಂಗತು ಧಾತುವಿಗೆ ಉತ್ಪನ್ನ ಅರ್ಥ, ಭ್ರೂ ವ್ಯಕ್ತಾಯ ಎಂಬಾಸಿಗೆ ಉಕ್ತ ಅರ್ಥ. ತಾತ್ಪರ್ಯ ಒಂದೇ, ಪರಮಾತ್ಮನು ಜೀವರೂಪದಿಂದ ತೋರ್ಕೊಳ್ತಾ ಇದ್ದಾನೆ ಅನ್ನೋದಕ್ಕೆ ಮಹಾಕಾಶವು ಘಟಾಕಾಶವಾಗಿ ತೋರ್ಕೊಳ್ತಾ ಇದೆ. ಗಡಿಗೆ ಮುಂತಾದವು ಕೂಡ ಮಹಾಕಾಶಕ್ಕಿಂತ ಬೇರೆ ಅಲ್ಲ ಅನ್ನೋ ಹಾಗೆ, ಯಾಕಂದ್ರೆ ಅದೇ ಉಪಾದಾನ ಕಾಣ್ತಾರೆ. ಹಾಗೆ ಪರಮಾತ್ಮನೇ ಪಂಚಭೂತಕ್ಕೂ ದೇಹ ಸಂಘಾತಕ್ಕೂ ಉಪಾದಾನ ಕಾರಣ ಅಂತ ಆಯ್ತು. ಅಲ್ಲಿವರೆಗೆ ಆಗ್ತದೆ. ತಸ್ಮಾದೇವ ಆಕಾಶಾತ್ ತಸ್ಮಾದೇವ ಆಕಾಶಾತ್ ಘಟಾದಿಯ ಸಂಘಾತಾಃ ಯಥಾ ಉತ್ಪದ್ಯಂತೆ ಏವಂ ಆಕಾಶಸ್ಥಾನೀಯಾತ್ ಪರಮಾತ್ಮನಃ ಪೃಥಿವ್ಯಾದಿಭೂತ ಸಂಘಾತಾಃ ಆಧ್ಯಾತ್ಮಿಕಾಶ್ಚ ಕಾರ್ಯಕರಣಲಕ್ಷಣಾಃ ರಜ್ಜುಸರ್ಪವದ್ ವಿಕಲ್ಪಿತಾಃ ಜಾಯಂತೆ. ಅದೇ ಆಕಾಶದಿಂದಲೇ, ಯಾವ ಪಂಚಭೂತಗಳಲ್ಲಿ ಮೊದಲನೆಯದಾಗಿರೋ ಭೂತಾಕಾಶ, ಆ ಭೂತಾಕಾಶದಿಂದ ಹೇಗೆ ಹುಟ್ಟಿದೆಯೋ ಆ ಆಕಾಶ ಸ್ಥಾನದಲ್ಲಿದ್ದಾನೆ ಪರಮಾತ್ಮ. ಆ ಮಹಾಕಾಶ ಸ್ಥಾನದಲ್ಲಿದ್ದಂತಹ ಪರಮಾತ್ಮನಿಂದ ಈ ಪೃಥಿವ್ಯಾದಿ ಪಂಚಮಹಾಭೂತಗಳು ಆ ಸಂಘಾತದ ಸಮೂಹಗಳು, ಅಧ್ಯಾತ್ಮ ದೇಹೇಂದ್ರಿಯ ಮನೋಬುದ್ಧಿಗಳು ಎಲ್ಲವೂ ರಜ್ಜುವಿನಲ್ಲಿ ಸರ್ಪ ಉಂಟಾಗುವಾಗ ಉಂಟಾಗಿದೆ. ನೋಡಿ, ಅಲ್ಲೇನೋ ಆಗಿದೆ ಅಂತ ಅಂದ್ಕೊಂಡ್ರೆ ಅಲ್ಲೂ ಆಗಿಲ್ಲ ಅನ್ನೋಕ್ಕೋಸ್ಕರ ರುದ್ರಪ್ಪ ದೃಷ್ಟಾಂತ ಕೊಟ್ಟರು. ಮಹಾಕಾಶವು ಪೃಥ್ವಿಯಾದಿ ರೂಪದಿಂದ ತಿಳ್ಕೊಂಡೇನೋ ಏನೋ ಪರಿಣಾಮ ಪ್ರಕ್ರಿಯೆ ತಗೊಂಬಂದಿರೋ ವಿಕಾರ ಆಯ್ತು ಅಂತ ಹೇಳಿದ್ರು ಅಂತ ಅನ್ಸುತ್ತೆ. ಆದ್ರೆ ರಜ್ಜು ಸರ್ಪವುದು ಯಾವಾಗ ಅಂದ್ಬಿಟ್ರು ಅಲ್ಲೂ ಏನೂ ಆಗಿಲ್ಲ ಇಲ್ಲೂ ಏನೂ ಆಗಿಲ್ಲ ಅಂತ ಆಯ್ತು. ಮಹಾಕಾಶವೇ ಘಟಾಕಾಶವಾಗಿಯೂ ಘಟೋಪಾದಿ ಎಲ್ಲಾಗಿಯೂ ಕಲ್ಪಿತವಾಗಿದೆ. ಪರಮಾತ್ಮನೇ ಜೀವನಾಗಿಯೂ ದೇಹೇಂದ್ರಿಯ ಬುದ್ಧಿಯಾಗಿಯೂ ಕಲ್ಪಿತ ಆಗಿದ್ದಾನೆ, ಪಂಚಭೂತವಾಗಿ ಕಲ್ಪಿತ ಆಗಿದ್ದಾನೆ. ಆ ರೀತಿಯಾಗಿ ತೋರ್ಕೊಳ್ತಾರೆ. ಇದೇ ಹುಟ್ಟುವಿಕೆ ಇದೆ. ವೇದಾಂತ ಪ್ರಕಾರ ಹುಟ್ಟೋದು ಅಂತಂದ್ರೆ ಕಲ್ಪನೆ ಅಂತ ಅರ್ಥ. ಹುಟ್ಟೋದು ಹೇಳಬೇಕರ್ಥ ಏನು ಕಲ್ಪನೆ. ಕಾರಣ ಅಂದ್ರೆ ಕಲ್ಪನೆಗೆ ಆಸ್ಪದ ಆಧಾರ. ಅತಃ ಉಚ್ಯತೆ ಘಟಾದಿವಚ್ಚ ಸಂಘಾತಿ ಉದಿತಃ ಇತಿ. ಅದನ್ನು ಈ ಮಾತ್ರ ಹೇಳಲಾಗುತ್ತೆ. ಗಡಿಗೆ ಮುಂತಾದವುಗಳು ಉಂಟಾಗುವ ಹಾಗೆ ಸಂಘಾತ ರೂಪದಿಂದ ತೋರ್ಕೊಂಡಿದ್ದಾನೆ, ಉಂಟಾಗಿದ್ದಾನೆ ಅಂತ ಹೇಳಲ್ಪಟ್ಟಿದ್ದಾನೆ. ಅವನು ಹೇಳ್ತಾರೆ ಅವಿದ್ಯಾಕಲ್ಪಿತವಾದ ದೃಷ್ಟಿಯಿಂದ ಪರಮಾತ್ಮನ ದೇಹೇಂದ್ರಿಯ ಸಂಘಾತವಾಗಿಯೂ ಜೀವನಾಗಿಯೂ ತೋರ್ಕೊಂಡಿದ್ದಾನೆ ಅಂತ ಈ ರೀತಿ ಹೇಳ್ತಾರೆ.
ಯದಾ ಮಂದ ಬುದ್ಧಿ ಪ್ರತಿಪಿಪಾದಯಿಷಯ ಯದಾ ಮಂದಬುದ್ಧಿ ಪ್ರತಿಪಿಪಾದಯಿಷಯ 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 ಶುದ್ಧ ಆತ್ಮನಃ ಜಾತಿ ಉಚ್ಯತೆ ಶುದ್ಧ್ಯ ಆತ್ಮನಃ ಜಾತಿಃ ಉಚ್ಯತೆ ಜೀವಾದೀನಾಂ ಜೀವಾದೀನಾಂ ತದಾ ಜಾತೋ ಉಪಗಮ್ಯಮಾನಾಯಾಂ ತದಾ ಜಾತೌ ಉಪಗಮ್ಯಮಾನಾಯಾಂ ಏತತ್ ನಿದರ್ಶನಂ ಏತದ್ ನಿದರ್ಶನಂ ದೃಷ್ಟಾಂತಃ ದೃಷ್ಟಾಂತಃ ಯಥೋದಿತ ಆಕಾಶವತ್ ಇತ್ಯಾದಿ. ಯಥೋದಿತ ಆಕಾಶವತ್ ಇತ್ಯಾದಿ. ಭಾಷ್ಯಕಾರ ಸ್ವತಂತ್ರ ಬರ್ತಾ ಇದ್ದಾರೆ. ಯಾವಾಗ ಮಂದ ಮಧ್ಯಮಾಧಿಕಾರಿಗಳಿಗೆ ಮಂದ ಬುದ್ಧಿ ಅಷ್ಟೇ ಮಂದ ಮಧ್ಯಮ ಅವರ ಬುದ್ಧಿಗೆ ಈ ಆತ್ಮೀಕತ್ವವನ್ನ ಪ್ರತಿಪಾದನೆ ಮಾಡಬೇಕು ಅಂತ ಇಷ್ಟಪಟ್ಕೊಂಡಾಗ ಪ್ರತಿಪಾದ ಇಷಯ ಪ್ರತಿಪಾದಯಿತು ಇಚ್ಛೆಯ ಪ್ರತಿಪಾದನೆ ಮಾಡಬೇಕು ಅಂತ ಇಷ್ಟಪಟ್ಕೊಂಡದ್ದಾಗಿ ಯಾವುದನ್ನ ಆತ್ಮೀಕತ್ವವನ್ನ ಆತ್ಮನೊಬ್ಬನೇ ಅಂತಕ್ಕದ್ದು ಅನ್ನೋದನ್ನು ಪ್ರತಿಪಾದನೆ ಮಾಡಬೇಕು ಅಂತ ಶ್ರುತಿ ಯಾವಾಗ ಇಷ್ಟಪಟ್ಕೊಳ್ತೋ ಅವಾಗ ಆತ್ಮನ ಜಾತಿಯನ್ನು ಹೇಳುತ್ತಲ್ಲ ಹೇಳುವಾಗ ಜೀವಾದಿಗಳ ಜಾತಿಯನ್ನು ಯಾವಾಗ ಹೇಳುತ್ತದೆಯೋ ಆಗ ಜಾತಿಯನ್ನು ಒಪ್ಕೊಂಡಾಗ ಈ ಘಟಾಕಾಶ ಗಡಿಗೆ ದೃಷ್ಟಾಂತವೇ ಅದಕ್ಕೆ ಹೊಂದುವುದು. ಮಹಾಕಾಶದಿಂದ ಘಟಾಕಾಶ ಗಡಿಗೆ ಹೇಗೆ ಹುಟ್ಟತ್ತೋ ಪರಮಾತ್ಮನ ಜೀವ ಶರೀರ ಸಂಘಾತ ಹುಟ್ಟತ್ತೆ ಅಂತ ಅದಕ್ಕೆ ಅದ ಮಹಾಕಾಶ ಸ್ಥಾನದಿದ್ದಾನೆ ಪರಮಾತ್ಮ. ಮಹಾಕಾಶದಿಂದ ಘಟಾಕಾಶ ಗಡಿಗೆ ಬೇರೆ ಭೂತ ಹೇಗೆ ಹುಟ್ಟತ್ತೋ ಪರಮಾತ್ಮನಿಂದ ಜೀವನು ದೇಹದಿಂದ ಸಂಘಾತವು ಎಲ್ಲ ಭೂತವು ಹುಟ್ಟತ್ತೆ. ಇದೇ ನಿದರ್ಶನ, ಇದೇ ದೃಷ್ಟಾಂತ ಅಂಥೇಳಿ ಮೇಲೆ ಹೇಳಿದ ಆಕಾಶದಂತೆ ಎಂಬುದಾಗಿಯೇ ದೃಷ್ಟಾಂತವನ್ನು ತಿಳಿಯಬೇಕು. ಬೇರೆ ರೀತಿ ಸೃಷ್ಟಿಯನ್ನು ಹೊಂದಲ್ಲ, ಈ ರೀತಿ ಕಲ್ಪಿತವಾಗಿ ಸೃಷ್ಟಿಯಾಗಿದೆ ಅಂತ ಹೇಳಿ ಒಪ್ಕೋಬೇಕು. ಅದನ್ನು ಅರ್ಥ ಮಾಡ್ಕೊಂಡ್ರೆ ನಿಜವಾಗಿ ಸೃಷ್ಟಿ ಆಗಿಲ್ಲ, ಸೃಷ್ಟಿ ತೋರಿಕೆ ನಿಮ್ಗೆ ಗೊತ್ತಾಗುತ್ತೆ. ಇನ್ನು ಆತ್ಮನು ಅಜನು, ಏಕೆಂದರೆ ಆಕಾಶದಂತೆ ಅವನು ಸೂಕ್ಷ್ಮನು ನಿರವಯನು ಸರ್ವಜನೂ ಆಗಿರ್ತಾನೆ ಹೇತುವನ್ನು ದೃಷ್ಟಾಂತಂತೆ ಹೇಳಿದಂತೆ ಆಯಿತು ಅಂತ. ಈಗ ಘಟಾದಿಷು ಪ್ರಲೀನೇಷು ಘಟಾಕಾಶಾದಯೋ ಯಥಾ ಆಕಾಶೇ ಸಂಪ್ರಲೀಯಂತೆ ಜೀವಾ ಇಹಾತ್ಮನಿ ಘಟಾದಿಷು ಪ್ರಲೀನೇಷು ಘಟಾಕಾಶಾದಯೋ ಯಥಾ ಆಕಾಶೇ ಸಂಪ್ರಲೀಯಂತೆ ತದ್ವಜ್ಜೀವಾ ಇಹಾತ್ಮನಿ. ಘಟಾದಿಷು ಪ್ರಲೀನೇಷು ಘಟಾಕಾಶಾದಯಃ ಯಥಾ ಆಕಾಶೇ ಸಂಪ್ರಲೀಯಂತೆ ತದ್ವತ್ ಜೀವಾಃ ಇಹ ಆತ್ಮನಿ. ಹಿಂದಿನ ಶ್ಲೋಕದಲ್ಲಿ 3ನೇ ಶ್ಲೋಕದಲ್ಲಿ ಉತ್ಪತ್ತಿ ವಿಚಾರ ಹೇಳಿದ್ರು. ಪ್ರಳಯ ಹೇಗೆ ಅಂತ ಕೇಳಿದ್ರೆ ಅದಕ್ಕೂ ಇದನ್ನೇ ದೃಷ್ಟಾಂತ ಇಟ್ಕೊಂಡ್ಬಿಡಿ ಅಂತ ಇದ್ದಾರೆ. ಘಟಾಕಾಶ ಹೇಗೆ ಮಹಾಕಾಶದಲ್ಲಿ ಹುಟ್ಟುತ್ತೋ, ಗಡಿಗೆ ಹೊಡೆದ ಮೇಲೆ ಘಟಾಕಾಶ ಹೇಗೆ ಮಹಾಕಾಶ ಲಯವಾಗುತ್ತೋ ಹಾಗೆ ಜೀವ ಲಯವಾಗ್ತಾರೆ. ಉಪಾಧಿ ಬಿಟ್ಕೊಂಡಾಗ ಜೀವರು ಜೀವತ್ವವನ್ನು ಕಳ್ಸ್ಕೊಳ್ತಾರೆ. ಜೀವರು ಈಗೂ ಜೀವರಲ್ಲ, ಜೀವ ಅನ್ನೋದು ಅವಿದ್ಯಾಕಲ್ಪಿತವಾಗಿ ತೋರ್ತಾ ಇರೋದು. ಆದರೆ ಯಾರಿಗೆ ಉಪಾಧಿ ಅಭಿಮಾನ ಜಾಸ್ತಿ ಇದೆ ಅವ್ರಿಗೆ ನಾನು ರೂಪದಿಂದ ತೋರ್ಕೊಳ್ತಾ ಇರುವಂಥದ್ದು ಸತ್ಯತ್ವ ಬುದ್ಧಿ ಇರೋದ್ರಿಂದ ಬೇರೇನು ಬುದ್ಧಿ ಇರುತ್ತೆ. ಆದರೆ ಪ್ರಾಕೃತಿಕವಾಗಿ ಯಾವಾಗ ಈ ಉಪಾಧಿ ಬಿದ್ದು ಹೋಗ್ಬಿಡುತ್ತೆ, ದೇಹದ ಬುದ್ಧಿಗಳು ಯಾವಾಗ ಅಳಿಸೋಗ್ಬಿಡುತ್ತೆ, ನಾಶವಾಗ್ಬಿಡುತ್ತೆ, ಸತ್ತೋಗುತ್ತೆ, ಅವಾಗ ಜೀವನು ಘಟಾಕಾಶ ಮಹಾಕಾಶ ಒಂದಾದಾಗೇನೆ ಜೀವ ಪರಮಾತ್ಮ ಒಂದಾಗ್ತಾರೆ. ಒಂದಾಗ್ತದೆ ಯಾವಾಗ ಬೇರೆಯಾಗಿದ್ದ? ಘಟಾಕಾಶ ಯಾವಾಗಲೂ ಮಹಾಕಾಶದಲ್ಲಿ ಬೇರೆಯಾಗಿದೆಯಾ? ಹಾಗೆ ಜೀವ ಯಾವಾಗ ಬೇರೆಯಾಗಿದ್ದಾನೆ? ಘಟಾಕಾಶ ದೃಷ್ಟಾಂತ ತಗೊಂಡ್ರೆ ಉತ್ಪತ್ತಿ ಸ್ಥಿತಿ ಲಯ 3 ಕಾಲದಲ್ಲೂ ಅನನ್ಯನೇ. ಹಾಗೆ ಆಕಾಶದಲ್ಲಿ ಹೇಗೆ ಘಟಾಕಾಶ ಒಂದಾಗುತ್ತದೆಯೋ ಜೀವರು ಪರಮಾತ್ಮನು ಒಂದಾಗ್ತಾರೆ ಎಂದ್ರು. ನೀವು ಒಂದಾಗ್ತಾರೆ ಇರೋ ಕ್ರಿಯಾಪದ ಇದೆಯಲ್ಲ ಅದು ಗೌಣ ಅಂತ ಆಯ್ತು. ಒಂದಾಗುವುದಲ್ಲ, ಒಂದಾಗಬೇಕಾಗಿಲ್ಲ. ಆದ್ರೆ ಒಂದಾದವರೇ, ಒಂದಾಗಿಲ್ಲ ಅಂತ ಅನ್ಕೊಂಡವ್ರಿಗೆ ಒಂದಾದ್ರು ತೋರುತ್ತೆ, ತೋರಿಕೆ ಅಷ್ಟೇ. ಯಥಾ ಘಟಾದ್ಯುತ್ಪತ್ಯ ಘಟಾಕಾಶಾದ್ಯುತ್ಪತ್ತಿ ಯಥಾ ಚ ಘಟಾದಿ ಪ್ರಲಯೇ ಘಟಾಕಾಶಾದಿ ಪ್ರಲಯ ತದ್ದೇಹಾದಿ ಸಂಘಾತೋತ್ಪತ್ತ್ಯಾ ಜೀವೋತ್ಪತ್ತಿ ತತ್ಪ್ರಲಯೇಶ ಜೀವಾನಾಂ ಯಃ ಆತ್ಮನಿ ಪ್ರಲಯಃ ನ ಸ್ವತಃ. ಸ್ವತಃ ಇಲ್ಲ ಅಂತ ಅರ್ಥ. ಜೀವಾಪೇತಂ ವಾ ಇದಂ ಸರ್ವಂ ಮ್ರಿಯತೆ ನ ಜೀವೋ ಮ್ರಿಯತೆ. ಯಾಕೆ ಹೇಳೋ? ಜೀವ ಬ್ರಹ್ಮೈವ. ಘಟಾಕಾಶ ಸಾಯಲ್ಲ, ಗಡಿಗೆ ಸಾಯುತ್ತೆ. ಗಡಿಗೆನೂ ಸಾಯಲ್ಲ, ಸಾಯತ್ತೆ. ಗಡಿಗೆ ಗಡಿಗೆ ಯಾವಾಗ ಮಣ್ಣಿಗೆ ಬೇರೆ ಆಯ್ತು ಸಾಯಕ್ಕೆ?
ಅಷ್ಟ ಅದನ್ನ ಸತ್ತು ಅಂತ ಇದೆಯಾ. ಗಡಿಗೆ ಮುಂತಾದ ಉತ್ಪತ್ತಿಯಿಂದ ಘಟಾಕಾಶ ಉತ್ಪತ್ತಿ ಆಯಿತು ಅಂತ ಹೇಗಂತಾರೋ, ಗಡಿಗೆ ಮುಂತಾದಗಳು ಲಯವಾದರೆ ಘಟಾಕಾಶಾದಿಗಳು ಲಯವಾಯಿತು ಅಂತ ಹೇಗೆ ತಿಳ್ಕೊಳ್ತೀವೋ, ಅದೇ ರೀತಿ ದೇಹಾದಿ ಸಂಘಾದಿಗಳ ಉತ್ಪತ್ತಿಯಿಂದ ಜೀವ ಉತ್ಪನ್ನನಾದಂತೆಯೂ ದೇಹಾದಿ ಸಂಘಾದಿಗಳು ಪ್ರಳಯವಾದರೆ ಜೀವರುಗಳ ಪ್ರಳಯವು ಆಗ್ತಿಲ್ಲ ಆಯಿತು ಅಂತೂ ಈ ರೀತಿ ಹೇಳ್ತಾ ಇರೋ ಹೊತ್ತು ಸ್ವತಃ ಇಲ್ಲ ಅಂತ ಅರ್ಥ. ವಸ್ತುತಃ ಉತ್ಪತ್ತಿ ಪ್ರಳಯ ಎರಡೂ ಇಲ್ಲ. ಉಪಾಧಿನ ತೋರ್ಕೊಂಡಂಗೆ ಆಗಿ ಉಪಾಧಿ ಬಿಟ್ಕೊಂಡಂಗೆ ತೋರ್ಕೊಂಡಂಗಾದ್ರೂ ತೋರ್ಕೊಂಡಿರಲ್ಲ, ಬಿಟ್ಕೊಂಡಿರಲ್ಲ. ತೋರ್ಕೊಳ್ಳೋದು ಬಿಟ್ಕೊಳ್ಳೋದು ದೃಷ್ಟಿಯಲ್ಲಿರೋದೇ ಹೊರತು ವಸ್ತುವಿನಲ್ಲಿಲ್ಲ ಅಂತ ಇದ್ದಾರೆ. ವಸ್ತು ಯಾವಾಗಲೂ ಏಕರೂಪವಾಗೇ ಇದೆ. ನೋಡೋರ ದೃಷ್ಟಿಯಲ್ಲಿ ಕುಮಾರ ಹುಟ್ಟ ಡೇಟ್ ಆಫ್ ಬರ್ತ್ ಏನಾ 92, 96, 98 ಯಾವ್ದು ಹೆಣ ಹುಟ್ಟಿದ ನೀನೇನು ಹುಟ್ಟಿದ್ಯಾ? ಹುಟ್ಟಿದ ಅನುಭವ ನಿನಗೆ ಹುಟ್ಟಿದ ಮೇಲೆ 98 ಅಂದೆ ಅನುಭವದಿಂದ ಒಪ್ಕೊಂಡ್ಬಿಟ್ರೆ ಏನು ದೇವಾಲಯ ಒಪ್ಪ ಅನುಭವ ಇರಬೇಕಾಗಿಲ್ಲ ಅಂತಿಲ್ಲ. ಅನುಭವ ಇಲ್ಲದೇನೆ ಒಪ್ಪೋದಿಲ್ಲ ಅಂದ್ರೆ ಆ ಮಾತಿಗೆ ಅರ್ಥ ಇಲ್ಲ. ಹುಟ್ಟಿದ್ದ ಅನುಭವ ಇಲ್ಲ, ಅನುಭವ ಇದೆ ಮೇಲೆ ಒಪ್ಕೋಬಾರ್ದು. ಸತ್ತ ಅನುಭವವೂ ಇಲ್ಲ. ಹುಟ್ಟಿದ್ದ ಅನುಭವ ಇದ್ರೆ ಏನಾಗುತ್ತೆ ಹೇಳೋ? ಯಾಕೆ ಹೇಳು? ಹುಟ್ಟ ಅನುಭವ ಇದ್ದಾಗ ಬಿಸಿ ಅನುಭವ ಆಗಲ್ವನ? ಆಗಲ್ಲ. ಬಿಸಿ ಅನುಭವ ಹುಟ್ಟಿದ ಅನುಭವ ಬಿಟ್ಟಿದೆ ಹಂಗಲ್ವೋ? ಅನುಭವ ಯಾರಿಗೆ? ಹುಟ್ಟಿದ ಅನುಭವ. ನೀನು ಹುಟ್ಟ ಮುಂಚೆ ಇರ್ಬೇಕು ಅನುಭವ ಮಾಡ್ಲಿಕ್ಕೆ. ಅದಂಗೆ ಹುಟ್ಟಿದ್ಯಾ? ಬಿಸಿ ಅನುಭವ ಅಂದ್ರೆ ಬಿಸಿ ನಂಗೆ ಬೇರೆ ಅನುಭವ ಆಗುತ್ತೆ. ಹುಟ್ಟೋ ಅನುಭವ ಯಾರಿಗೆ? ಮತ್ತೆ ನಾನು ಹುಟ್ಟೋ ಅನುಭವ ನನಗೆ ಹುಟ್ಟ ಮುಂಚೆ ಇರ್ಬೇಕು. ಅವಾಗ ನಾನು ನನ್ನ ಅನುಭವ ಪಡ್ಕೊಳ್ಳೋ ಮುಂಚೆ ಇರ್ಬೇಡ್ವಾ? ಮುಂಚೆ ನೀರಿದ್ದೆ ಹಂಗೆ ಹುಟ್ಟಿದ್ಯಾ ಅವಾಗ? ಆದ್ರಿಂದ ಸತ್ತಿದ್ದ ಅನುಭವ ಇದೆಯೋ? ಕಲ್ಪಿಸ್ಕೊಳ್ತೀಯೋ? ಕಲ್ಪಿಸ್ಕೊಂಡ್ರೆ ಏನಾಗುತ್ತಲ್ಲ? ಕಲ್ಪನೆ ನೋಡ್ತಿರ್ತೀಯ, ಆ ಕಲ್ಪನೆಗೆ ಸಾಕ್ಷಿಯಾಗಿರ್ತೀಯ. ಕಲ್ಪನೆ ಗೊತ್ತಾಗ್ತಾ ಇರುತ್ತೆ. ದೇಹ ಬಿದ್ದಿರೋದು ಕಲಸಿ ಸತ್ ಕಲ್ಸಿ ಬಂದಿದ್ದೀನಿ ಯಾವತ್ತವರು ಮುಂದೆ ಅಲ್ವಾ? ಹಾಗೆ ದಡ್ಬಿಟ್ಟೆ ಸತ್ಕಸ್ ಬರ್ಬೇಕು. ಅದು ಬಹಳ ಒಳ್ಳೇದು. ಸತ್ಕಸ್ ಬಂದ್ರೆ ದುಡ್ಡು ಬರುತ್ತೆ. ಈಗ ದುಡ್ಡು ಬರಲ್ಲ. ಬೇರೆ ಸತಿ ಕಲ್ಪನೆ. ನೀ ಸತ್ತಿದ್ದೀನಿ ದುಡ್ಡು ಬಂದ್ರೆ ದುಡ್ಡು ಬಂದ. ಎಷ್ಟು ಸಲ ಸತ್ತಿದ್ದೀನಿ ನನ್ನ ಕಸಲ್ಲೇ ನೋಡ್ತಾನೆ ಇರ್ತೀನಿ. ಆಕ್ಸಿಡೆಂಟ್ ಆಗಿಲ್ಲ ನನಗೆ, ಬಿದ್ದಿಲ್ಲ. ಎಲ್ಲಿ ಮನೆಯಿಂದ ಮರದಿಂದ ಬೆಟ್ಟದಿಂದ ಬಿದ್ದಿಲ್ಲ. ಯಾರು ಹೊಡೆದು ಸಾಯಿಸಿಲ್ಲ ನನ್ನ. ಒಂದು ಹೊಡಿಸ್ತೀನಿ ಕಸಲ್ಲೇ ಸಾಯಿಸ್ಬಿಡೋದು ಅಂತ ಸತ್ತಿದ್ದೀನಿ. ಅಮ್ಮ ಅಯ್ಯೋ ಕುಮಾರ ಬಿಟ್ಟಿನೋ ಕುಮಾರ. ನಮ್ಮ ಅಳ್ತಿರ್ತಾರೆ, ಅಪ್ಪ ಅಳ್ತಿರ್ತಾರೆ, ಅಕ್ಕ ಅಳ್ತಿರ್ತಾರೆ. ಎಲ್ಲ ನೋಡ್ತಿರ್ತೀವಿ. ಅವಾಗ ಅಕ್ಕ ಅಳ್ತಿರ್ತಾರೆ, ಅವ್ರು ಮಾತಾಡ್ಕೋದ್ರೆ ಹಿಂಗೆ ಕೇಳಿಸ್ತಾ ಇರುತ್ತೆ. ಕನಸಲ್ಲಿ ಸತ್ತು ಬಿದ್ದಿದ್ರೆ ಯಾರ್ಯಾರು ಏನೇನು ಮಾತಾಡ್ಕೋತಾ ಅದೆಲ್ಲ ಕೇಳಿಸ್ತಾ ಇರುತ್ತೆ. ಸತ್ತಿದ್ದನ್ನು ನೋಡ್ತಾ ಇರ್ತೀವಿ. ಅವನು ನಾನೇ ಹೊರತು ಸತ್ತು ಬಿದ್ದಿದ್ದು ನಾನಲ್ಲ. ಅದನ್ನ ಸಾಯೋ ಕಲ್ಪನೆ ಮಾಡೋಕ್ಕಾಗಲ್ಲ. ಸರ್ವದೇಹೇಶು ಆತ್ಮೈಕತ್ವೇ ಏಕಸ್ಮಿನ್ ಜನನ ಮರಣ ಸುಖಾದಿಮತಿ ಆತ್ಮನಿ ಸರ್ವಾತ್ಮನ ತತ್ಸಂಬಂಧ ಕ್ರಿಯಾಫಲ ಸಾಂಕರ್ಯಂಚ ಸ್ಯಾತ್ ಇತಿ ಯೇ ಆಹೋ ದ್ವೈತಿನಃ ತಾನ್ ಪ್ರತಿ ಇದಮುಚ್ಯತೆ. ದ್ವೈತಿಗಳು ಅಂದ್ರೆ ಸಾಂಖ್ಯಾದಿಗಳು. ದ್ವೈತಿಗಳು ಅಂದ್ರೆ ಮಧ್ವಾದಿಗಳಲ್ಲ. ಯಾಕೆ ಶಂಕರಾಚಾರ್ಯ ಪ್ರಕಾರ ದ್ವೈತಿಗಳು ಅಂದ್ರೆ ಸಾಂಖ್ಯರು. ಅವರು ಆಕ್ಷೇಪ ಮಾಡ್ತಾರೆ. ಎಂದು ಶಂಕರಾಚಾರ್ಯರ ಎಲ್ಲಾ ದೇಹದಲ್ಲೂ ಒಬ್ಬನೇ ಆತ್ಮ ಇರೋದು ಅಂತ ಆದರೆ, ನೀವು ಹೇಳ್ದಂಗೆ ಒಬ್ಬನೇ ದೇಹ ಆತ್ಮ ಎಲ್ಲಾ ದೇಹದಲ್ಲೂ ಇರೋದು ಅಂತ ಆಗ್ಬಿಟ್ರೆ, ಒಂದು ದೇಹಕ್ಕೆ ಜನನ ಮರಣ ಸುಖ ದುಃಖ ಇತ್ಯಾದಿಗಳು ಆದರೆ ಆ ದೇಹ ಕನೆಕ್ಷನ್ ಇದೆಯೋ ಇಲ್ಲ ಆತ್ಮನಿಗೆ? ಆತ್ಮನಿಗೆ ಎಲ್ರಿಗೂ ಬಂದ್ಬೇಕು. ಅವಾಗ ನಿನ್ನಲ್ಲೂ ಅವನಲ್ಲೂ ನಾನೇ ಇರೋದು ಅಂತ ಆದರೆ ನನ್ನ ಸಂತಾನ ನಿನಗೆ ಬರ್ಬೇಕಾಯ್ತು, ನಿಮ್ಗೆ ಗೊತ್ತಾಗಬೇಕಾಯ್ತು. ಆಗತ್ತಾ? ನಿಂಗೆ ದುಃಖ ಆಗ್ತಾ ಇದ್ದೆ ನಂಗೂ ಆಗ್ಬೇಕಾಯ್ತು ನಾನೇ ಇದ್ರೆ. ಅದನ್ನ ಆತ್ಮ ಬೇರೆ ಬೇರೆನೋ ಒಂದೇನಾ? ಉತ್ತರ ಕೊಡ. ಒಬ್ಬರೇ ಆತ್ಮನ ಬೇರೆ ಬೇರೆ ಆತ್ಮನ ಅಲ್ಲಿ ಬೇರೆ ಇಲ್ವೇ ಇಲ್ಲ ಅಂದಲ್ಲ. ವಸ್ತುಸ್ಥಿತಿ ಹೇಳ್ಬೇಕು. ವಸ್ತುತಃ ಆತ್ಮ ಒಬ್ಬನೇ ಬೇರೆ ಬೇರೆ. ಒಬ್ಬನೇ ಅಂದ್ರೆ ನಿಮ್ಮ ಹಲ್ಲುನೋವು ತಲೆನೋವು ಮೂಗು ನೋವು ನಂಗೆ ಬರಬೇಕು. ಬೆಡ್ಗೂಳೇನೆ 6 ಗಂಟೆ ಇರಬೇಕು, ನಂಗೆ ಸೈಡ್ ನೋವು ಹಂಗೆ ನೋವು ಅಂತೇಳಿ ನಾನು ನಾಟಕ ಆಡ್ಕೊಂಡು ಇದ್ಬಿಡ್ತಾರೆ. ಸ್ನಾನ ಮಾಡಿದೆ ಹೋದಾಕೊಂಡು ಎಂತ ಕಳ್ಳರು ಹುಡುಗರು.
ತಲ ಆಗ್ತಾ ಇದೆ, ನಂಗೆ ತಲೆ ಹೋಗ್ತಾ ಇದೆ, ನೋಡು ಅಪಾಯ ನೀನು ಮಾಡೋದು, ನೀನು ಚರ್ಚೆ ಮಾಡೋದು ಅಂತ ಅಪ್ಪಗೆ ಕಳ್ಸ್ಬಿಡೋದು. ಕೆಟ್ಟ ಬುದ್ಧಿ ಇದ್ರೆ ಅಪ್ಪಗೆ ಮಾಡ್ಬೇಕಂತೆ. ಬಹಳ ನಾಟಕ. ಈ ಹುಡುಗರಿಗೆ ನಾಟಕ ಬಿಡಿಸೋದು ಹೆಂಗೆ ಗೊತ್ತಾಗ್ತದೆ ನನಗೆ. ಬಾರ್ಕೋಲ್ ಇಟ್ಕೋಬೇಕು, 5 ವರ್ಷ ರಾಪಾರು ನಾಟಕ ಬಾರಿಸ್ಬೇಕು. ಹಬ್ಬಾಗ ನೋಡಿ ಚುಮ್ಮ 3 ಹೇಳ್ತಾರೆ, ಇಲ್ಲೇ ಇರಲ್ಲ ಇವರು. ಹ್ಞೂ 5:15, 5:45, 6 ಗಂಟೆ ಮೆಲ್ಲಿಗೆ ಹೇಳ್ತಾರೆ. ಹೇಳೋದು 5:15ಗೆ, ಸುಳ್ಳು ಹೇಳ್ತಾರೆ. ಅಪ್ಪಯ್ಯ ಎಷ್ಟು 5 ಮೊನ್ನೆ ಅಂತ ಕೇಳಿದೆ, ನಿನ್ನೆ 5:15 ಅಂದ. ಏಯ್ ಅಂದಿದ್ದೆ, ಇಲ್ಲ 5:15, ಏಯ್ ಅಂದಿದೆ, ಇಲ್ಲ 6:10 ಬಂದು ಏಯ್ ಅಂದ. ಬರೀ ಸುಳ್ಳು ಸುಳ್ಳು. ನೀರು ಕುಡಿಯೋದಕ್ಕೂ ಅಷ್ಟು ಈಸಿ ಇಲ್ಲ ನಿಮ್ಗೆ, ಅದಕ್ಕೆ ಈಸಿ ಆಗಿದೆ. ಒಬ್ಬನೇ ಆತ್ಮ ಇದ್ದು ಬಿಟ್ರೆ, ಒಬ್ಬ ಆತ್ಮನಿಗೆ ಜನ್ಮ ಮರಣ ಸುಖ ದುಃಖ ರೋಗ ಇತ್ಯಾದಿಗಳು ಆಗ್ಬಿಟ್ರೆ ಅದರಿಂದ ಎಲ್ಲಾ ಆತ್ಮನಿಗೂ ಅದರ ಸಂಬಂಧವಿದೆ ಅಂತಾಗಿ ಎಲ್ಲರ ಕ್ರಿಯೆ ಎಲ್ಲರ ಫಲ ಎಲ್ಲರದ್ದು ಬರ್ಬೇಕು ಅಂತ ಆಗ್ಬಿಡುತ್ತಲ್ಲ ಸ್ವಾಮಿ. ಸಾಂಕರ್ಯ, ಶಂಕರಸ್ಯ ಭಾವ ಸಾಂಕರ್ಯಂ, ಕಲಬರಿಕೆ ಆಗ್ಬಿಡುತ್ತಲ್ಲ ಅಂತ ಈ ರೀತಿ ಯಾವ ದ್ವೈತಿಗಳು ಆಕ್ಷೇಪಣೆ ಮಾಡ್ತಾರೆ ಅದಕ್ಕೆ ಹೇಳ್ತಾರೆ, ಉತ್ಸಾಹ ಕೊಡ್ತಾರೆ. ನೋಡಪ್ಪ, ಯಥೈಕಸ್ಮಿನ್ ಘಟಾಕಾಶೆ ಕಸ್ಮಿನ್ ಘಟಾಕಾಶೆ ಧೂಮಾದಿಭಿರ್ಯುತೆ ಸರ್ವೇ ಸಂಪ್ರಯುಜ್ಯಂತೆ ಜೀವಾ ಸುಖಾದಿಭಿಃ ಯಥೈಕಸ್ಮಿನ್ ಘಟಾಕಾಶೆ ರಜೋ ಧೂಮಾದಿಭಿರ್ಯುತೆ ಸರ್ವೇ ಸಂಪ್ರಯುಜ್ಯಂತೆ ತದ್ವಜ್ಜೀವಾ ಸುಖಾದಿಭಿಃ. ಯಥಾ ಏಕಸ್ಮಿನ್ ಘಟಾಕಾಶೆ ರಜೋಧೂಮಾದಿಭಿಃ ಯುತೆ ನ ಸರ್ವೇ ಸಂಪ್ರಯುಜ್ಯಂತೆ ತದ್ವತ್ ಜೀವಾಃ ಸುಖಾದಿಭಿಃ. ಮಾತಾಡ್ತೀನಿ ಮಧ್ಯ ನೀನು ಬಿಸ್ಕೊಡ್ತಾ ಇದ್ದ ನನಗೆ ಮಧ್ಯಾಹ್ನ ಬಿಸ್ಕೊಡ್ತಾ ಇದ್ದ. ಹಾಗೆ ಒಂದು ಘಟಾಕಾಶಕ್ಕೆ ಧೂಳು ಹಿಡ್ಬಿಡ್ತು, ಅದು ಹೊಗೆ ಆಗಿಬಿಡ್ತು. 50 ಗಡಿಗೆ ಇಟ್ಟಿದ್ದಾರೆ, ಯಾವುದೋ ಒಂದು ಗಡಿಗೆ ಒಳಗೆ ಧೂಳು ಅಥವಾ ಹೊಗೆ ಇದ್ರೆ ಬಾಕಿ ಗಡಿಗೆಲ್ಲ ಆಗುತ್ತೆ ಅನ್ನೋದು. ಹಾಗೆ ಆ ಗಡಿಗೆ ತಲೆನೋವು, ಹಲ್ಲು ನೋವು, ಮೂಗು ನೋವು, ಇನ್ನೊಂದು ಹೊಟ್ಟೆ ನೋವು ಇದೆ, ಅದಕ್ಕೆ ಮಾತ್ರ. ಯಾಕೆ ಇಲ್ಲವೋ ಆಗ್ಬೇಕು? ಆತ್ಮ ಯಾಕೆ ಬೇರೆ ಇರಬೇಕು? ಅಲ್ಲಿ ಆಕಾಶ ಬೇರೆ ಆಗಿದೆಯಾ? 50 ಗಡಿಗೆ ಆಕಾಶ ಯಾವುದೋ ಒಂದೇ ಮಹಾಕಾಶ. ಒಂದು ಗಡಿಗೆಗೆ ಹೊಗೆ ಆದರೆ ಧೂಳಾದ್ರೆ ಬಾಕಿ ಗಡಿಗೆ ಹೇಗಾಗೋದಿಲ್ವೋ ಅದೇ ರೀತಿ ಒಬ್ಬನೇ ಆತ್ಮನಾದ್ರೂ ಒಂದಕ್ಕಾದ್ರೂ ಇನ್ನೊಂದಕ್ಕೆ ಆಗಲ್ಲಪ್ಪ. ದೃಷ್ಟಾಂತ ಇದೆಯಲ್ಲ, ಯಾಕೆ ಆಗುತ್ತೆ? ದೃಷ್ಟಾಂತದಿಂದ ತೋರಿಸ್ಕೊಟ್ಟು ಆಯ್ತಾ ನಿಂಗೆ? ದೃಷ್ಟಾಂತ ಬಲದಿಂದ ಎದ್ದುಕೊಂಡಂತಹ ಸಾಂಖ್ಯರಿಗೆ ದೃಷ್ಟಾಂತ ಬಲದಿಂದ ಉತ್ಸಾಹ ಕೊಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸ್ವಾಮಿ ಒಬ್ಬನೇ ಆತ್ಮನಾಗ್ಬಿಟ್ರೆ, ಎಲ್ಲರಲ್ಲೂ ಅವನೇ ಆಗ್ಬಿಟ್ರೆ, ಎಲ್ಲರ ಸುಖ ದುಃಖಾದಿಗಳು ಅವ್ರಿಗೆ ಕಲೆಕ್ಟ್ ಆಗುತ್ತೆ ಅಂತ ಎಲ್ಲರದ್ದು ಅವ್ನು ಬಂದ್ಬಿಡುತ್ತಲ್ಲ. ಇಲ್ಲಪ್ಪ, ಒಂದೇ ಆಕಾಶವಾದರೂ 100 ಗಡಿಗೆಲಿರ್ತಕ್ಕಂತಹ ಆಕಾಶ ಒಂದೇ ಆದರೂ ಯಾವುದೋ ಒಂದು ಗಡಿಗೆಯಲ್ಲಿ ಹೊಗೆ ಧೂಳು ಇತ್ಯಾದಿಗಳಿದ್ರೆ ಆ ಗಡಿಗೆಗೆ ಮಾತ್ರ ಹೊರತು ಬಾಕಿ ಇದಕ್ಕೂ ಅದು ಅಂಟಿಲ್ಲ. ಈ ಆ ಗಡಿಗೆ ಆಕಾಶ ಗಂಟಿರುತ್ತೋ ನಿಜವಾಗಿ? ಯಾವ ಗಡಿಗೆಯೊಳಗೆ ಹೊಗೆ ಧೂಳು ಇರುತ್ತೋ ಆ ಗಡಿಗೆಯೊಳಗೆ ಆಕಾಶಕ್ಕೆ ಅದು ಹೊಗೆ ಧೂಳು ಅಂಟಿರುತ್ತ. ಅದಕ್ಕೆ ಅಂಟಿರಲ್ಲ, ಇನ್ನೊಂದಕ್ಕಿಂತ ಅಂಟತ್ತೋ? ನಿನಗಿರುವ ಸುಖ ದುಃಖ ಇದು ನಿನಗೇ ಇಲ್ಲ, ನಿನಗಿದೆ ಇರೋದೇ ತಪ್ಪು ಕಲ್ಪನೆ. ನನಗೆ ಹೆಂಗ್ ಬರುತ್ತೆ? ಬೋಧ ಪ್ರಾಗಪಿ ದುಃಖಿತ್ವಂ ನಾನ್ಯದೇ ಹೋತ್ತಮಸ್ತಿನ ಬೋಧ ದೂರ್ಧಂ ಕಥಂ ತತ್ಸಾತ್ ಯತ್ ಸ್ವಗತಮಪ್ಯಸತ್. ಕುತ್ತಚ್ಚೇಂ ಶ್ಲೋಕ ಶ್ಲೋಕನ ಕೇಳ್ಬಲ್ವಾ? ಆಯ್ತಾ? ತಪ್ಪೇನೆ ಕೊಟ್ರ ತರ್ಪಣ. ಇದು ಗ್ರಹಣ ಬಂದೇ ಇಲ್ಲ. ಅಯ್ಯೋ ಭಯಂಕರ ಕೊಂಡ್ರು ನೀವು. ಜಾಪ ಎಷ್ಟು ಕೆಜಿ ಪುಸ್ತಕ ನೋಡಿದ್ದೀರಾ? ಅದೇ ಗಾಯತ್ರಿ ಬಗ್ಗೆ ಜಾಪ ಆದಂಗೆ ತಡೀತಾರೆ ಪುರೋಹಿತರೆ, ನಂಗೆಲ್ಲೋ ಕೇಳ್ತಾ ಗ್ಯಾಪ್ ಆಗಿದೆ ಮನ್ಸನ ಅಂತ. ಏಕಸ್ಮಿನ್ ಘಟಾಕಾಶ, ಒಂದು ಘಟಾಕಾಶದಲ್ಲಿ ರಜಾ ಅಂದ್ರೇನೋ ಧೂಳು, ಧೂಮ ಅಂದ್ರೇನೋ ಆದಿ ಶಬ್ದದಿಂದ ಮಂಜು, ಆಮೇಲೆ
ಇನ್ನೇನು ಹೇಳ್ತೀಯ? ಪೇಂಟ್ ಹೊಡು ವಾಸನೆ, ಬೆಳ್ಳುಳ್ಳಿ ವಾಸನೆ ಬರ್ತಾ ಇದೆ. ಬೆಳ್ಳುಳ್ಳಿ ವಾಸನೆನೋ ಪೇಂಟ್ ವಾಸನೆನೋ ಅಥವಾ ಇನ್ನೇನೋ ಏನೋ ಶಬ್ದ ಬರ್ತಾ ಇದೆ ಒಂದು ಗಡಿಗೆ ಒಳಗೆ. ಎಲ್ಲ ಗಡಿಗೆಗೂ ಬರ್ಬೇಕು ಅಂತಿಲ್ವಲ್ಲ. ರಜೋಧೂಮಾದಿಗಳಿಂದ ಒಂದು ಗಡಿಗೆ ಕೂಡಿದ ಮಾತ್ರಕ್ಕೆ ಬಾಕಿ ಗಡಿಗೆಗಳು ಹೇಗೆ ಸೇರ್ಕೊಂಡಿರಲ್ವೋ ಅದೇ ರೀತಿ ಬಾಕಿ ಜೀವನಗಳು ಒಬ್ಬ ಜೀವನ ಸುಖ ದುಃಖಾದಿಗಳಿಂದ ಕೂಡ್ಕೊಳ್ಳಲ್ಲ. ಒಬ್ಬ ಜೀವನಿಗೆ ಕೂಡ್ಕೊಂಡಿರುತ್ತೋ ಅಂದ್ರೆ ಅವನಿಗೂ ಇಲ್ಲ, ಅವನಿಗಿದೆ ಅನ್ನೋದೇ ಅವಿದ್ಯಾ ಕಲ್ಪಿತ. ಯಾವ ಜೀವನಿಗೂ ಯಾವ ಸುಖ ದುಃಖಾದಿಗಳು ಯಾವಾಗಲೂ ಹೇಗೂ ಇಲ್ಲ. ಅದು ಸಾಧ್ಯವೇ ಇಲ್ಲ, ಇರೋದು ಬರೋದಿಲ್ಲ. ಯಾಕಂದ್ರೆ ಜೀವ ಚಿನ್ಮಾತ್ರ ಸನ್ಮಾತ್ರ. ಚಿನ್ಮಾತ್ರ ಸನ್ಮಾತ್ರ ಜೀವನಿಗೆ ಏನು ಉಂಟತ್ತೆ ಗೊತ್ತಾಗತ್ತೆ ಅಂತ ಅಷ್ಟೇ ಅನುಭವ ಆಗೋದು. ಸೊಂಟೆ ನೋವು ಗೊತ್ತಾಗತ್ತೆ, ಅನ್ನು ಅರಿವು ಜೊತೆಗೆ ಕನೆಕ್ಟ್ ಮಾಡ್ಕೋತೀವಿ. ಸೊಂಟ ನನಗೆ, ನನಗೆ ಸೊಂಟ ನೋವು, ನನಗೆ ಹಲ್ಲು ನೋವು ಅಂತ ಭ್ರಾಂತಿ ಅದು. ಇದು ಏಕಸ್ಮಿನ್ ಘಟಾಕಾಶೆ ರಜೋ ಧೂಮಾಧಿಪತಿಗೆ ಸಂಯುಕ್ತೆ ಏಕಸ್ಮಿನ್ ಘಟಾಕಾಶೆ ರಜೋ ಧೂಮಾದಿಭಿಃ ಯುತೆ ಸಂಯುಕ್ತೆ ನ ಸರ್ವೇ ಘಟಾಕಾಶಾಃ ಸರ್ವೇ ಘಟಾಕಾಶಾಃ ರಜೋ ಧೂಮಾದಿಭಿಃ ಸಂಪ್ರಯುಜ್ಯಂತೆ ರಜೋ ಧೂಮಾದಿಭಿಃ ಸಂಪ್ರಯುಜ್ಯಂತೆ ಜೀವಾ ಸುಖಾದಿಭಿಃ. ಜೀವಾ ಸುಖ ಏನ್ ಸುಖ ಇಟ್ರು ಅವರು ಏನು ಬರಲೇ ಇಲ್ಲ. ಎಂತ ಪುಣ್ಯಾತ್ಮಪ್ಪ ಈ ಭಾಷಿಕಾರರು. ಹೇಗೆ ಒಂದು ಘಟಾಕಾಶವೇ ಮುಂತಾದ ಘಟಾಕಾಶದಲ್ಲಿ ಹೊಗೆ ಧೂಳು ಹೊಗೆ ಮುಂತಾದ ಕೂರ್ಕೊಂಡಿದ್ದಾದ್ರೆ ಅದರಿಂದ ಎಲ್ಲ ಘಟಾಕಾಶಗಳು ಆ ಧೂಳು ಹೊಗೆಯಿಂದ ಕೂಡ್ಕೊಂಡಿರಲ್ವೋ, ಸೇರ್ಕೊಂಡಿರಲ್ವೋ, ಅದಕ್ಕೆ ಸಂಬಂಧಪಟ್ಟಿಲ್ವೋ, ಅದೇ ರೀತಿ ಈ ಜೀವಾದಿ ಸುಖಾದಿಗಳಿಂದ ಜೀವಗಳು ಕೂಡ್ಕೊಂಡಿರಲ್ಲ. ಸುಖ ಯಾವ ಜೀವನು ಕೂಡ್ಕೊಂಡಿರಲ್ಲ, ಇನ್ನೊಬ್ಬರಲ್ಲೇ ಯಾವ ಜೀವನಿಗೆ ನನಗೆ ಆಗ್ತಾ ಇದೆ ಅಂತ ಕೊಂಡಿರೋ ಅವನಿಗೂ ಆಗಿರಲ್ಲ. ಅವನಿಗಾಗಿದೆ ಅನ್ನೋದೇ ಅವಿದ್ಯಾ ಕಲ್ಪಿತ. ನಮಗೆ ಆಗ್ತಾ ಇದೆ ಅನ್ನೋದೇ ಅವಿದ್ಯಾ ಕಲ್ಪಿತವಾದರೆ ಬೇರೆಯವ್ರಿಗೆ ಆಗ್ಬೇಕಲ್ಲ ಅನ್ನೋ ತರ್ಕ. ಎಂತ ತರ್ಕ ಅದು? ಕೈ ಮುಟ್ಟಿಗೆ ಹುಚ್ಚು ಅಲ್ಲ ಸರ್. ನೀವು ನಿಮ್ ಪ್ರಕ್ರಿಯೆ ಸರಿ ಹೇಳಿ, ಗೊತ್ತಾ ಹೇಳ್ತೀನಿ. ನಾನು ಏಕೈವ ಆತ್ಮ. ಆತ್ಮ ಎಷ್ಟಪ್ಪ? ಒಂದೇ ತಾನೆ? ಒಂದೊಂದೇ ಸೂರ್ಯ ಒಂದು, ಚಂದ್ರ ಒಂದು, ಹಾಗೊಂದ ಎರಡಿಲ್ಲದೊಂದು ಅಷ್ಟೇ ಅಲ್ಲ. ಇದೇನು ಸೂರ್ಯ ಒಂದು ಚಂದ್ರ ಒಂದು ಹಂಗೆ ಆತ್ಮ ಒಂದಾ? ಇನ್ನೊಂದು ಇಲ್ಲದ ಒಂದು ಒಂದೇನೋ? ಏನು ಇಲ್ಲೇ ಇಲ್ಲ. ಸುಖ ದುಃಖ ಇಂತ ಬಂತ? ಸುಖ ದುಃಖ ಶಬ್ದ ಇಲ್ಲಿದೆ. ಆತ್ಮ ಒಬ್ಬನೇ ಇರುವಾಗ ಆ ವರ್ಡ್ಗೆ ಮೀನಿಂಗ್ ಇಲ್ಲಲ್ಲ. ಕೇಳೋರು ಯಾರು? ಪ್ರಶ್ನೆ ಹೇಳೋರು ಯಾರಲ್ಲೇ? ಅದ್ವೈತದಲ್ಲೇ ಆ ಒಬ್ಬನೇ ಇರ್ಬೇಕಾದ್ರೆ ಯಾರೋ ಕೇಳೋರ? ಸುಖ ದುಃಖ ಎಲ್ಲಿದೆಯಾ? ಎಲ್ಲೇ? ನಿಮ್ ಪ್ರಕಾರ ಬಾಢಂ ಅಂದ್ರು. ಹೌದು, ನಿಜ, ಕರೆಕ್ಟ್, ಪರ್ಫೆಕ್ಟ್ಲಿ ಕರೆಕ್ಟ್. ಆತ್ಮ ಒಬ್ಬನೇ ಇರ್ತಕ್ಕಂಥದ್ದು. ನಾನು ನಶ್ರುತಂತಯ ಆಕಾಶವು ಸರ್ವಸಂಘಾತೇಷು ಏಕೈವ ಆತ್ಮ ಇತಿ. ನಾನು ನಶ್ರುತಂತಯ ಆಕಾಶವತ್ ಸರ್ವಸಂಘಾತೇಷು ಏಕೈವ ಆತ್ಮ ಇತಿ. ಅಲಯ ಪೂರ್ವಪಕ್ಷೆ ಸಾಂಖ್ಯ ಕಿವಿ ಹಾಕಿಸ್ಕೊಂಡಿಲ್ವಾ? ಕೇಳಿಸ್ಕೊಂಡಿಲ್ವಾ? ಒಬ್ಬನೇ ಆತ್ಮ ಇರ್ತಕ್ಕದ್ದು ಆಕಾಶದಂತೆ ಪರಿಪೂರ್ಣ ಇದ್ದಾನೆ. ಎಲ್ಲಾ ಸಂಘಾತದಲ್ಲೂ ಅಂದ್ರೆ ದೇಹೇಂದ್ರಿಯ ಸಮೂಹದಲ್ಲಿ. ಸಂಘಾತ ಅಂದ್ರೆ ದೇಹೇಂದ್ರಿಯ ಗುಂಪಿಗೆ ಹೆಸರು. ಎಲ್ಲಾ ದೇಹೇಂದ್ರಿಯ ಗುಂಪಿನಲ್ಲೂ ತೋರ್ತಾ ಇರುವಂತಹ ಆತ್ಮ ಒಬ್ಬನೇ. ಆಮೇಲೆ ಈಗ ತಾನೇ ಹೇಳ್ದೀವಲ್ಲ, ನೀವು ಕೇಳಿಸ್ಕೊಳ್ಳಿಲ್ವೋ, ನಿಮ್ಗೆ ಅರ್ಥ ಆಗ್ಲಿಲ್ವೋ ಅಂತ ಮತ್ತೆ ಕೇಳಿದ್ರು. ಸರಿ, ಯದಿ ಏಕೈವ ಆತ್ಮ ತರ್ಹಿ ಯದಿ ಏಕೈವ ಆತ್ಮ ತರ್ಹಿ ಸರ್ವತ್ರ ಸುಖಿ ದುಃಖಿ ಚ ಸ್ಯಾತ್. ಸರ್ವತ್ರ ಸುಖಿ ದುಃಖಿ ಚ ಸ್ಯಾತ್. ಸಾರ್ ಡೇಂಜರು ಒಬ್ಬನೇ ಆತ್ಮ ಅಂತ ಒಪ್ಕೊಂಡ್ರೆ. ನೋಡಿ ಇವಾಗ ಹೇಳ್ತೀನಿ, ಏನ್ ಹೇಳ್ತೀಯಪ್ಪ? ಒಬ್ಬನೇ ಆತ್ಮ ಆದರೆ ಈ ಪ್ರಪಂಚದಲ್ಲಿ ಎಲ್ಲಾ ಕಡೆ ಸುಖಿ ದುಃಖಿ ಇದ್ದೇ ಇದ್ದಾರೆ. ಪ್ರತಿ ಕ್ಷಣಕ್ಕೂ ಸುಖ ದುಃಖ ಯಾವ್ದು ಒಬ್ಬರ ಯಾರು ಸತ್ಯ ಇದ್ದಾರೆ. ಅಯ್ಯೋ ಯಾರ ಮೇಲೆ ಸಾಯ್ದೇ ಇರ್ತಾರಮ್ಮ, ದಿನಾ ಸಾಯ್ತಾನೆ ಇರ್ತಾರೆ. ಆಮೇಲೆ ಅಳ್ತಾನೆ ಇರ್ತಾರೆ. ಆಮೇಲೆ ಕಷ್ಟ ಆಗ್ತಾನೆ ಇರ್ತಾರೆ. ಎಲ್ಲ ಕಷ್ಟ ಆಗ್ತಾನೆ ಬಂದಿರುತ್ತೆ. ಅಮೆರಿಕಲ್ಲಿ ಸತ್ರು, ಇಟಲಿ ಸತ್ರು, ಸ್ಪೇನಲ್ಲಿ ಸತ್ರು, ರಷ್ಯಾದಲ್ಲಿ ಸತ್ರು, ಕೊರೋನಾ ಸಾಯಿಲಿ, ಹಾರ್ಟ್ ಅಟ್ಯಾಕ್ ಸಾಯಿಲಿ, ಇನ್ನೊಂದು ಸಾಯಿಲಿ, ಏನಾಗಲಿ. ಅಥವಾ ಕಷ್ಟ ರೋಗ ರುಜಿನಾಗಿ ಬಂದು ಒದ್ದಾಡ್ತಾ ಇರಲಿ. ಕಾಲು ನೋವು, ಮಂಡಿ ನೋವು, ಹೊಟ್ಟೆ ನೋವು, ತಲೆ ನೋವು, ಸೊಟ್ಟ ನೋವು, ಕ್ಯಾನ್ಸರು, ಮತ್ತೊಂದು ಮಗದೊಂದು ಅಂತ ಏನೇನಾಗಿ ಒದ್ದಾಡ್ತಿದ್ರು ಕೂಡ ಅದೆಲ್ಲ ಒದ್ದಾಟ ಯಾರಿಗೆ? ಆತ್ಮನಿಗೆ ಅಂತ ಆಗತ್ತೆ. ಪರವಾಗಿಲ್ವಾ? ಒಬ್ಬನೇ ಆತ್ಮ ಅಂದ್ರೆ ಈ ರಗಳೆ ಬರುತ್ತೆ. ನಮ್ಮಾಗೆ ನೀವು ಅನೇಕ ಆತ್ಮ ಅಂದ್ರೆ ಯಾರಿಗಿದೆಯೋ ಅವ್ರಿಗೆ ಮಾತ್ರ ಆಗತ್ತೆ.
ಒಬ್ಬನೇ ಆತ್ಮ ಅಂದ್ರೆ ಹೇಗೆ ಒಂದೇ ಆ ಸೀರಿಯಸ್ ಬಲ್ಬಲ್ಲಿ ಕರೆಂಟ್ ಒಂದೇ ಆದ್ರೆ ಒಂದ್ ಬಲ್ಬ್ ಹೋಗಿ ಎಲ್ಲ ಹೋಗ್ಬಿಡುತ್ತೆ, ಕನೆಕ್ಷನ್ ಹೋಗ್ಬಿಡುತ್ತಲ್ಲ, ಹಂಗಾಗುತ್ತೆ. ಪರವಾಗಿಲ್ವಾ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ನಚ ಇದಂ ಸಾಂಖ್ಯಚೋದ್ಯಂ ಸಂಭವತಿ ಅಂದ್ರು. ಈ ಆಕ್ಷೇಪ ಸಾಂಖ್ಯರ ಆಕ್ಷೇಪ ಆಗೋಕ್ ಬರೋದಿಲ್ಲ ಅಂದ್ರು. ಯಾಕೆ ಬರಲ್ಲ ಅಂದ್ರೆ ನಹಿ ಸಾಂಖ್ಯ ಆತ್ಮನಃ ಸುಖ ದುಃಖಾದಿ ಮತ್ತು ಇಚ್ಛತಿ ಅಂದ್ರು. ಸಾಂಖ್ಯನು ಕೂಡ ಆತ್ಮನಿಗೆ ಸುಖ ದುಃಖಾದಿಗಳು ಇಲ್ಲ ಅಂತ ಅವನ ಆತ್ಮ ಅಸಂಗ ಅಂತ ಒಪ್ಕೊಂಡಿದ್ದಾನೆ. ಆತ್ಮ ಅನೇಕ ಅಂತ ಒಪ್ಕೊಂಡ್ರು ಆತ್ಮ ಅಸಂಗ, ನಿರ್ಲಿಪ್ತ, ಅಸಂಗ, ಭೋಕ್ತೃ ಅಂತಾರೆ. ಸುಖ ಉಂಟು, ದುಃಖ ಇಲ್ಲ. ಸುಖ ಉಂಟು ಅಂದ್ರೆ ಸುಖ ವಿಕ್ರಿಯೆ ಉಂಟು, ಸುಖ ಸ್ವರೂಪ ಅಂತಂದ್ರೆ ವಿಕ್ರಿಯೆ ಅಂತಾನೆ. ವಿಕ್ರಿಯೆ ಆದ್ರೆ ನಾಶ ಆಗ್ಬೇಕು, ಬದಲಾವಣೆ ಆಗ್ಬೇಕು. ಉಪಯನ್ ಅಪಯನ್ ಧರ್ಮೋ ವಿಕರೋತಿ ಧರ್ಮಿಣಂ. ಚರ್ಮೋಪಮಶ್ಚೇತ್ ಸೋನಿತ್ಯಃ ಖಚುಲ್ಯಶ್ಚೇತ್ ಅಸತ್ಸಮಃ. ಖತುಲ್ಯಶ್ಚೇತ್ ಅಸತ್ಸಮಃ, ಚರ್ಮೋಪಮಶ್ಚೇತ್ ಅನಿತ್ಯಃ. ವರ್ಷಾದವಾಭ್ಯಾಂ ಕಿಂ ವ್ಯೋಮ್ನಃ ಚರ್ಮಣ್ಯೇವ ತಯೋಃ ಫಲಂ. ಚರ್ಮೋಪಮಶ್ಚೇತ್ ಸೋನಿತ್ಯಃ ಖತುಲ್ಯಶ್ಚೇತ್ ಅಸತ್ಸಮಃ. ಎಂದು ಅಸಾಧ್ಯ ನಮ್ಮ ಶಿಷ್ಯರು, ಸಾಧ್ಯ ಸಾಮಾನ್ಯವಲ್ಲ. ಎಲ್ಲ ಗ್ಯಾಪ್ ಮಾಡ್ಕೊಂಡ್ಬಿಟ್ಟಿದಾರಮ್ಮ, ಎಲ್ಲ ಬಯಹಾಟು. ಈ ಆಕ್ಷೇಪ ಸಾಂಖ್ಯರ್ದಾಗ ಬರಲ್ಲ. ಯಾಕೆ ಅಂದ್ರೆ ಸಾಂಖ್ಯನು ಆತ್ಮನಿಗೆ ಸುಖ ದುಃಖಾದಿ ಉಂಟು ಎಂಬುದನ್ನ ಅವನೇ ಒಪ್ಪಿಲ್ಲ, ಅವನೇ ಒಪ್ಪಲ್ಲ. ಒಪ್ಪಿಲ್ಲ ಬೇರೆ, ಒಪ್ಪಲ್ಲ ಬೇರೆ. ಅದೇನೋ ಒಪ್ಪಿಲ್ಲ, ಒಪ್ಪಲ್ಲ. ಒಪ್ಪಲ್ಲ ಅಂದ್ರೆ ಒಪ್ಪಲ್ಲ, ತಾನು ಒಪ್ಪಲ್ಲ. ಒಪ್ಪಿಲ್ಲ, ತಾನು ಒಪ್ಪಿಲ್ಲ. ಏನು ಒಂದು ತಾನು ಒಪ್ಪಿಲ್ಲವೇ? ಒಪ್ಪಿಲ್ಲ, ಒಪ್ಪಲ್ಲ ಮುಂದೆ ಒಪ್ಪಲ್ಲ ಅಂದ್ರೆ ಯಾವಾಗ ಹೇಳಿದ್ರು ಅದು ಇಟ್ ಇಸ್ ನಾಟ್ ಪಾಸಿಬಲ್ ಅಂತಾನೆ. ಒಪ್ಪಿಲ್ಲ ಅಂದ್ರೆ ಅವನ ಸಿದ್ಧಾಂತ ಅದು. ನಮ್ಮ ಪ್ರಕಾರ ಸುಖ ದುಃಖ ಇಲ್ಲ, ಸಿದ್ಧಾಂತ ಒಪ್ಪಿಲ್ಲ. ಒಪ್ಪಲ್ಲ ಅಂದ್ರೆ ಇವಾಗ ನಾನು ಒಪ್ಪಲ್ಲಪ್ಪ ಅದನ್ನಪ್ಪ ಅಂತಾನೆ. ಕನ್ನಡದಲ್ಲಿ ವ್ಯತ್ಯಾಸ ಗೊತ್ತಾಗಲ್ಲ ಅವರಿಗೆ. ಒಪ್ಪಿಲ್ಲ, ಒಪ್ಪಲ್ಲ, ಬರ್ತಾನೆ, ಬರಲ್ಲ, ವ್ಯತ್ಯಾಸ ಗೊತ್ತಾಗಲ್ವ? ಬುದ್ಧಿ ಸಮವಾಯಾಭ್ಯುಗಮ ಸುಖ ದುಃಖಾದೀನೋ. ಅವನು ಏನ್ ಅನ್ಕೊಂಡಿದ್ದಾನೆ ಗೊತ್ತಾ? ಸಾಂಖ್ಯ ಬುದ್ಧಿಯೊಡನೆ ಸಮವಾಯ ಸಂಬಂಧ ಇದೆ. ಸಮವಾಯ ಅಂದ್ರೆ ಬಿಡ್ಸಕ್ ಬರ್ದೇ ಇರೋ ಸಂಬಂಧ ಸಮವಾಯ ಸಂಬಂಧ. ಈ ಹಾಲನ್ನ ಮಿಲ್ಕು ಕುಡಿತೀವಲ್ಲ, ಆ ಹಾಲಲ್ಲಿ ಬಿಳಿ ಬಣ್ಣ ಇದೆಯಲ್ಲ, ಸಮವಾಯ ಸಂಬಂಧ ಸೇರ್ಕೊಂಡಿದೆಯಂತೆ. ಆ ಹಾಲನ್ನು ಬಿಳಿನ ಬಿಡ್ಸೋಕ್ಕಾಗಲ್ಲ. ಸಂಯೋಗ ಸಂಬಂಧ ಹೇಗೆ? ಎರಡು ಕೈ ಸಂಯೋಗ ಸಂಬಂಧ ಬಿಟ್ಬಿಡ್ಬೋದು. ಪಂಚಗೂ ನನಗೂ ಸಂಯೋಗ ಸಂಬಂಧ, ನಾವು ಪಂಚ ತೆಗೆದಾಕ್ಬೋದು. ಆದ್ರೆ ಈ ಸ್ಥೌಲ್ಯ, ಈ ಕೃಷ್ಣ, ಈ ಶ್ವೇತ ನನಗೂ ಸಮವಾಯ ಸಂಬಂಧ ಬಿಡಿಸೋಕ್ಕಾಗಲ್ಲ. ಯಾವ ಸಂಬಂಧ ಬಿಡಿಸೋಕ್ಕಾಗಲ್ವೋ ಸಮವಾಯ, ಯಾವ್ದನ್ನ ಬಿಡಿಸಬಹುದು ಆ ಸಂಯೋಗ. ಆದ್ರೆ ಸುಖ ದುಃಖಾದಿಗಳು ಯಾವುದರೊಡನೆ ಸೇರ್ಕೊಂಡಿದೆ ಅಂತಾನೆ ಬುದ್ಧಿಯೊಡನೆ ಸಮವಾಯ ಸಂಬಂಧ. ಸಮವಾಯ ಸಂಬಂಧ ಅಂದ್ರೆ ಬಿಟ್ಟೋಗೋದಿಲ್ಲ ಅಂತ ಹಾಕಲ್ಲಪ್ಪ. ಬುದ್ಧಿಗೂ ಸುಖ ದುಃಖಾದಿಗಳಿಗೂ ಸಮವಾಯ ಸಂಬಂಧ ಅಂದ್ರೆ ಯಾವಾಗ ಬುದ್ಧಿ ದುಃಖವೇ ಆಗ್ಬಿಡುತ್ತೆ. ಬೆಂಕಿಗೂ ಬಿಸಿಗೂ ಸಮವಾಯ ಸಂಬಂಧ ಅಂದ್ರೆ ಬೆಂಕಿನ ಬಿಸಿನ ಬಿಡ್ಸಕ್ಕಾಗಲ್ಲ. ಸಮವಾಯನ ಸೇರ್ಕೊಳ್ಳೋದು. ಸಮವೈತಿ, ಸಮವಾಯ ಹೇಗೆ ರೂಪ? ಏತಿ ಸಮವೈತಿ ಆಗುತ್ತೆ. ಸಮವಾಯ ಇದೆ. ಇದನ್ನ ಬಿಡಿಸಕ್ಕೆ ಬರುವ ಅಯ ಹೇಗೆ? ಅಯನಂ ಅಯಃ ಘೈ, ಸೇರುವಿಕೆ, ಉಂಟಾಗುವಿಕೆ, ಚೆನ್ನಾಗಿ ಉಂಟಾಗುವಿಕೆ ಸಮವಾಯ. ಸುಖ ದುಃಖಾದಿಗಳಿಗೆ ಬುದ್ಧಿ ಸಮವಾಯ ಅಂತ ಒಪ್ಕೊಂಡಿದ್ದಾನೆ. ನಚ ಉಪಲಬ್ಧಿ ಸ್ವರೂಪಸ್ಯ ಆತ್ಮನಃ ಭೇದ ಕಲ್ಪನಾಯಾಂ ಪ್ರಮಾಣಮಸ್ತಿ. ಕೇವಲ ಅರಿವಷ್ಟೇ ಸ್ವರೂಪವಾಗಿರ್ತಕ್ಕಂತಹ ಆತ್ಮನಲ್ಲಿ
ಭೇದ ಕಲ್ಪನೆ ಮಾಡಕ್ ಆಗೋದೇ ಇಲ್ಲ. ಸಿದ್ಧಾಂತಿ ಅದೇ ಸಾಂಖ್ಯರು ಅದೇ ಒಪ್ಪಿಗೆ, ಸಿದ್ಧಾಂತದ ಒಪ್ಪಿಗೆನೆ. ಉಪಲಬ್ಧಿ ಸ್ವರೂಪ ಯಾವುದಕ್ಕೆ ಅರಿವು ಅಷ್ಟೇ ಸ್ವರೂಪ, ಚಿನ್ಮಾತ್ರವೋ ಆ ಚಿನ್ಮಾತ್ರ ಸ್ವರೂಪ ಆಗಿರೋದಕ್ಕೆ ಭೇದ ಕಲ್ಪನೆ ಮಾಡ್ತೀನಿ ಅಂದ್ರೆ ಅದಂದ್ರೆ ಬರೀ ಅರಿವಲ್ಲೇ. ಆಕಾಶದಲ್ಲಿ ಭೇದ ಕಲ್ಪನೆ ಹೆಂಗ್ ಮಾಡ್ತೀಯ? ಆಕಾಶದಂತೆ ಕಡಿಮಡೆಯದೆ ಪರಿಪೂರ್ಣವಾಗಿ ಅರಿವಿನ ಗಟ್ಟಿ ಸಾಲಿಡ್ ಅರಿವು, ಪರಿಪೂರ್ಣ ಅರಿವು ಮಾತ್ರ, ಅರಿವು ಒಂದೇ ಇರ್ತಕ್ಕದ್ದು ಅಂತಂದ್ರೆ ಅಲ್ಲಿ ಭೇದ ಕಲ್ಪನೆ ಮಾಡ್ತೀನಿ ಅಂದ್ರೆ ಆ ಕಲ್ಪನೆ ಮಾಡೋದಕ್ಕೆ ಮತ್ತೆ ಯಾವ್ದು ಬೇಕೋ ಅರಿವೇ ಬೇಕು, ಅದಕ್ಕೆ ಪ್ರಮಾಣ ಇಲ್ಲ. ಭೇದಾಭಾವೇ ಪ್ರಧಾನಸ್ಯ ಪಾರಾರ್ಥಾನುವೃತ್ತಿ ಚೇದ್ ಸಾ ನೀ ಹೇಳಿ ಕರೆಕ್ಟು. ಉಪಲಬ್ಧಿ ಸ್ವರೂಪದಲ್ಲಿ ಭೇದ ಕಲ್ಪನೆ ಮಾಡಕ್ ಆಗಲ್ಲ. ಆದರೆ ಪ್ರಧಾನಕ್ಕೂ ಪ್ರಕೃತಿಗೂ ಭೇದವಿಲ್ಲ ಅಂತ ಆದರೆ ಪ್ರಧಾನ ಪ್ರಕೃತಿನ ಪ್ರಧಾನಕ್ಕೂ ಪುರುಷನಿಗೂ, ಪ್ರಕೃತಿಗೂ ಪುರುಷನಿಗೂ, ಪ್ರಧಾನಕ್ಕೂ ಪುರುಷನಿಗೂ ಭೇದವಿಲ್ಲ ಅಂತ ಆದ್ರೆ ಆ ಪ್ರಧಾನ ಪುರುಷನಿಗಾಗಿ ಚೇಷ್ಟೆ ಮಾಡುತ್ತೆ ನಾವಂತಿದೀವಲ್ಲ, ಅದು ಹೊಂದೋದೇ ಇಲ್ಲ. ಭೇದ ಇರಲೇಬೇಕು. ಪ್ರಧಾನ ಪುರುಷ ಅಲ್ಲ, ಪುರುಷ ಪ್ರಧಾನ ಅಲ್ಲ. ಪ್ರಧಾನ ಯಾವ ಪ್ರಕೃತಿ ಅಂತ. ಪ್ರಕೃತಿ ಪ್ರಧಾನ ಸಿನಾನಿಮ್ಸ್, ಪರ್ಯಾಯ ಪದ. ಈ ಜಗತ್ತೆಲ್ಲ ಪ್ರಕೃತಿ. ಚೈತನ್ಯ ಪುರುಷ, ಅದು ಬೇರೆ ಇದು ಬೇರೆ. ಚೈತನ್ಯ ಪ್ರಕೃತಿ ಅಲ್ಲ, ಪ್ರಕೃತಿ ಚೈತನ್ಯ ಅಲ್ಲ. ಪ್ರಕೃತಿ ಸ್ತ್ರೀಲಿಂಗ, ಅದು ಪುರುಷನಿಗಾಗಿರೋದು. ಗೊತ್ತಾಯ್ತಾ? ಪುರುಷ ಸ್ತ್ರೀ ಇರೋ ಜಾತಕ್ಕಾಗಿ ಪುರುಷನಿಗಾಗಿರೋದು, ಪುರುಷನಿಗೆ ಕೊಡೋಕ್ಕೋಸ್ಕರವಾಗಿ ಅವ್ರಿರೋದು. ಗೊತ್ತಾಯ್ತಾ? ಅದು ಸ್ವಭಾವ, ಪ್ರಕೃತಿಯ ಸ್ವಭಾವ. ಅದು ಅಚೇತನ, ಪ್ರಕೃತಿ ಚೇತನ ಇಲ್ಲ. ಗೊತ್ತಾಯ್ತಾ? ಪ್ರಕೃತಿ ಇದು ಸತ್ವದ ಶ್ರಮ ಗುಣಾತ್ಮಕವಾಗಿದೆ, ಅದು ಅಚೇತನವಾಗಿದೆ. ಚೇತನ ಪುರುಷ, ಅವನಿಗಾಗಿ ಪ್ರಕೃತಿ ಚೇಷ್ಟೆ ಮಾಡುತ್ತೆ. ನೀವು ಪ್ರಕೃತಿ ಚೇತನ ಪುರುಷ ಚಿನ್ಮಾತ್ರ, ಅಲ್ಲಿ ಭೇದ ಇಲ್ಲ, ಅದು ಅದ್ವಿತೀಯ ಅಂದ್ರೆ ಪ್ರಕೃತಿ ಅವನಿಗಾಗಿದೆ ಅನ್ನೋದು ಹೊಂದೋದೇ ಇಲ್ಲ. ಅದ್ವಿತೀಯ ಆಗ್ಬಿಟ್ರೆ ಪ್ರಕೃತಿಯು ಅವನೇ ಆಗ್ಬಿಟ್ರೆ, ಪ್ರಕೃತಿಯೂ ಇಲ್ಲ ಅಂತ ಬಿಟ್ರೆ ಕಲ್ಪಿತ ಅಂತ ಆಗ್ಬಿಟ್ರೆ ಪ್ರಕೃತಿ ಪರಮಾತ್ಮನಿಗಾಗಿ ಪುರುಷನಿಗಾಗಿದೆ ಅನ್ನೋ ಮಾಹಿತಿಗೆ ಅರ್ಥ ಏನು ಅಂತ ಇದ್ದಾರೆ. ಹೊಂದಲ್ವಲ್ಲ ಅಂದ ನಾ ಪ್ರಧಾನ ಕೃತಸ್ಯ ಅರ್ಥಸ್ಯ ಆತ್ಮನೆ ಅಸಮವಾಯಾತ್. ನೀನು ಒಪ್ಕೊಂಡಿರೋದು ಪ್ರಧಾನ ಪುರುಷಗಾಗಿದ್ದು ಅಂತ. ನಾನು ಹೇಳ್ತೀನಿ, ಪ್ರಧಾನ ಮಾಡಿದಂತಹ ಪುರುಷಾರ್ಥ ಆತ್ಮನಿಗೆ ಸೇರ್ಕೊಳ್ಳೋದೇ ಇಲ್ಲ. ಇನ್ನಂತ ಆತ್ಮನಿಗಾಗಿದೆ ಮಾತಿಗೆ ಅರ್ಥ. ಅವಾಗ ಆತ್ಮನಿಗೆ ಸೇರ್ಕೊಳ್ಳೋದಾಗಿದ್ರೆ ಆತ್ಮನಿಗಾಗಿ ಇದೆ ಅನ್ಬಹುದಾಗಿತ್ತು. ಆತ್ಮನು ಅವಿಕ್ರಿಯನು, ನಿರ್ಲಿಪ್ತನು, ಅಸಂಗನು, ಅವಿಕ್ರಿಯನು. ಪ್ರಧಾನ ಮಾಡಿದ್ದಾಗ ಯಾವ ಸುಖ ದುಃಖಾದಿಗಳು ಯಾವುದು ಪರಮಾತ್ಮನ ಅಂಟೋದೇ ಇಲ್ಲ. ಆಕಾಶಕ್ಕೆ ಗೋಪಿಚನ್ನ ಹಾಕ್ತೀನಿ ಅಂದ್ರೆ ಆಕಾಶಕ್ಕೆ ಗೋಪಿಚನ್ನ ಹಾಕಕ್ಕಾಗತ್ತಪ್ಪ? ಆಕಾಶಕ್ಕೆ ನಾಮ ಹಾಕಕ್ಕಾಗತ್ತಾ? ಆಗೋದೇ ಇಲ್ಲ, ಹೊಂದೋದೇ ಇಲ್ಲ. 2 ಲಕ್ಷ ಬರ್ತಾ ಇಲ್ಲೊಂದು ಇಲ್ಲೊಂದು. ಯಾಕೆ ಅಮ್ಮ 2 ಕಾಣ್ತಾ ಇದೆ ನಿಮ್ದು ಫೋಟೋ? ಇಲ್ಲೊಂದು 2 ಫೋಟೋ. ಒಂದು ಹಳೇದು ಗುರುಗಳೇ, ಅದು ಹೋಗತ್ತಾ? ಅದು ನಿದ್ದೆ ಮಾಡ್ತಾ ಇದೆ ಆ ಫೋಟೋ. ಕಣ್ಮುಚ್ಕೊಂಡ್ಬಿಟ್ಟಿದೆ. ಅದು ಸಾಕ್ಷಿ, ಇದು ಜೀವ. ಹೌದಾ? ಇಲ್ಲ, ಪ್ರಧಾನ ಪುರುಷ, ಪ್ರಕೃತಿ ಪುರುಷ ಇಲ್ಲ ಇದೆ ನೋಡಿ. ಕರೆಂಟ್ ಇಲ್ಲ. ಹಾ ಸರಿ ಸರಿ. ಇಲ್ಲಿ ಗುರುಗಳೇ, ಅದು ಪ್ರಧಾನ ಪುರುಷ ಹೇಳ್ತಿದ್ದೀರಲ್ಲ, ಅದು ಸರಿ ಅಲ್ಲ ಅಲ್ವಾ? ಸಾಂಖ್ಯರ ಪ್ರಕಾರ ಸರಿ ಅಂತನಾ? ಸಾಂಖ್ಯರು ಒಪ್ಪಿಟ್ಟಿದ್ದಾರೆ, ಸಿದ್ಧಾಂತ ಹೊಂದಲ್ಲ, ಅದನ್ನ ಹೇಳ್ತಿದ್ದಾರೆ. ಪ್ರಧಾನ ಮಾಡಿದ್ದಾದ ಪುರುಷಾರ್ಥ ಆತ್ಮನಿಗೆ ಸೇರಿಕೊಳ್ಳುವುದೇ ಇಲ್ಲವಾದ್ದರಿಂದ ಪ್ರಧಾನ ಪುರುಷನಿಗಾಗಿದೆ ಅನ್ನೋದು ತಪ್ಪು ಅಂದ್ರು. ಯದಿ ಹಿ ಪ್ರಧಾನಕೃತಃ ಬಂಧ ಮೋಕ್ಷೋ ವಾ ಅರ್ಥಃ ಪುರುಷೇಷು ಭೇದೇನ ಸಮವೈತಿ ತತಃ ಪ್ರಧಾನಸ್ಯ ಪಾರಾರ್ಥ್ಯಂ ಆತ್ಮೈಕತ್ವೇ ನೋಪಪದ್ಯತೆ ಇತಿ ಯುಕ್ತಾ ಪುರುಷಭೇದ ಕಲ್ಪನಾ. ಒಂದು ವೇಳೆ ಪ್ರಧಾನ ಮಾಡುವಂತಹ ಬಂಧನವೋ ಮೋಕ್ಷವೋ ಏನೋ ಒಂದು ಪ್ರಯೋಜನ ಇದೆಯಲ್ಲ, ಅದು ಪುರುಷ ಭೇದಗಳಲ್ಲಿ ಸೇರ್ಕೊಳ್ಳೋದಾದ್ರೆ ನಿನಗೆ ಬಂಧನ, ಅವನಿಗೆ ಮೋಕ್ಷ ಅಂತ ಪ್ರಧಾನವೇ ಸೇರಿಸುವುದಾಗಿದ್ದರೆ, ಪ್ರಧಾನವೇ ಬಂದ್ಬಿಟ್ಟು ಕೆಲವು ಜನ ಮೋಕ್ಷ ಮಾಡ್ತೀನಿ, ಕೆಲವು ಜನಕ್ಕೆ ಬಂಧ ಮಾಡ್ತೀನಿ ಅಂದ್ರೆ ಆ ಬಂಧನವೂ ಅಂಟ್ಕೊಳುತ್ತೆ, ಮೋಕ್ಷವೂ ಅಂಟ್ಕೊಳುತ್ತೆ ಅಂತ ಆಗಿದ್ರೆ ಅವಾಗ ಪ್ರಧಾನಕ್ಕೆ ಪಾರಾರ್ಥ ಯಾವುದು ಹೊಂದತ್ತೆ, ಅದು ಆತ್ಮೀಕತೆ ಹೊಂದಲ್ಲ ಅಂತಾಗಿ ಅದಕ್ಕಾಗಿ ಪುರುಷಭೇದ ಕಲ್ಪನೆ ಮಾಡಿದ್ರು ಮಾಡ್ಬೋದಾಗಿತ್ತು.
ಆದರೆ ಅಂತ ಸಾಂಖ್ಯೈಃ ಬಂಧ ಮೋಕ್ಷೋವಾರ್ಥಃ ಪುರುಷ ಸಮವೇತಃ ಅಭ್ಯುಪಗಮ್ಯತೆ. ಯಾರು ಹಾಗದ ಸಾಂಖ್ಯರು ಬಂಧವಾಗಲಿ ಮೋಕ್ಷವಾಗಲಿ ಪುರುಷರಿಗೆ ಸೇರಿಕೊಂಡದ್ದು ಅವರೇ ಒಪ್ಪಿಲ್ವಂತೆ. ಏನಾಗಿದೆ? ಸಮವೇತಗಳು ಸಮೇತ ಅಲ್ಲ, ಸಮವೇತಾಯುತ್ಸವ ಸಮೇತ ಅಲ್ಲ, ಸಮವೇತ ತಿಳ್ಕೊಟ್ಟಿರೋದು. ಹೌದು. ಸಂ ಅವ ಇತಃ ಸಮವೇತ ಸೇರ್ಕೊಂಡದ್ದಾಗಿರೋದು ಅಂತ ಹೇಳಿ ಅವರೇ ಒಪ್ಪಿಲ್ಲ ಅಂತ ಇದ್ದಾರೆ. ಅಲ್ಲಯ್ಯ, ಸಾಂಖ್ಯರೇ ಬಂಧ ಮೋಕ್ಷ ಪುರುಷನಿಗೆ ಸಂಬಂಧಪಟ್ಟಿಲ್ಲ ಹೊಂದ್ಕೊಂಡಿದೆ ಅಂದ್ರೆ ಪುರುಷನಿಗಾಗಿ ಚೇಷ್ಟೆ ಮಾಡ್ತೀವಿ, ಮತ್ತೆ ಅರ್ಥ ಇದೆ ನಮಗ? ಮೀನಿಂಗ್ಲೆಸ್ ಅದು. ನಿರ್ವಿಶೇಷಾಶ್ಚ ಚೇತನ ಮಾತ್ರ ಆತ್ಮಾನಃ ಅಭ್ಯುಪಗಮ್ಯಂತೆ. ಅಲ್ಲ, ಸಾಂಖ್ಯರು ನಿರ್ವಿಶೇಷ ಅಂತ ಕೊಡ್ತಾರಂತೆ, ಚಿನ್ಮಾತ್ರ ಅಂತ ಕೊಡ್ತಾರಂತೆ, ಅನೇಕ ಅಂತಾರೆ. ಇದು ಹೆಂಗ್ರಿ? ನಿರ್ವಿಶೇಷಕ್ಕೆ ಚಿನ್ಮಾತ್ರಕ್ಕೆ ಸಂಖ್ಯೆ ಹೆಂಗ್ ಬರುತ್ತೆ? ಯಾವುದಕ್ಕೆ ಬರೀ ಚೈತನ್ಯವಷ್ಟೇ, ಪ್ಯೂರ್ ಕಾನ್ಷಿಯಸ್ನೆಸ್, ಪ್ರಿಸ್ಟೈನ್ ಕಾನ್ಷಿಯಸ್ನೆಸ್, ಅದು ಶುದ್ಧ ಜ್ಞಾನ. ಅದಕ್ಕೆ ಸಂಖ್ಯೆ ಹೆಂಗ್ ಬರುತ್ತೆ? ವಿಶೇಷ ಹೆಂಗ್ ಬರುತ್ತೆ? ನಿರ್ವಿಶೇಷ ಅಂತಾರೆ, ಚೇತನ ಮಾತ್ರ ಅಂತಾರೆ. ಆ ರೀತಿ ಆತ್ಮನ ಒಪ್ಕೊಂಡ್ಬಿಟ್ಟು ಆ ಪುರುಷನಿಗೆ ಬಂಧ ಸೇರ್ಕೊಳ್ತೇವೆ, ಮೋಕ್ಷ ಸೇರ್ಕೊಳ್ತೇವೆ, ಏನು ಅರ್ಥ ಇದಕ್ಕೆ? ಅತಃ ಪುರುಷ ಸತ್ತಾ ಮಾತ್ರ ಪ್ರಯುಕ್ತಮೇವ ಪ್ರಧಾನಸ್ಯ ಪಾರಾರ್ಥಂ ಸಿದ್ಧಂ ಮತ್ತು ಪುರುಷಭೇದ ಪ್ರಯುಕ್ತಂ ಇತ್ಯತಃ ಪುರುಷಭೇದ ಕಲ್ಪನಾಯಾಂ ನ ಪ್ರಧಾನಸ್ಯ ಪಾರಾರ್ಥಂ ಹೇತು. ಆದ್ರಿಂದ ಪ್ರಧಾನವು ಪಾರಾರ್ಥವಾಗಿದೆ ಇರೋದು, ಇನ್ನೊಂದಕ್ಕಾಗಿದೆ ಇರೋದು ಪುರುಷನ ಸತ್ತಾ ಮಾತ್ರದಿಂದಲೇ. ಅವನು ಅಯಸ್ಕಾಂತದಂತೆಯೇ ಚಿನ್ಮಾತ್ರನಾಗಿ ಸನ್ಮಾತ್ರನಾಗಿ ಇರೋದ್ರಿಂದೇನೆಯೇ ಅವನಿಗಾಗಿ ಪ್ರಕೃತಿ ಚೇಷ್ಟೆ ಮಾಡುತ್ತೆ ಅಂತ ಅವ್ರು ಹೇಳ್ತಾರೆ. ಅವನ ಕ್ರಿಯೆ ಇಲ್ಲ. ಆಕಾಶದಂತೆಯೇ ಪರಮಾತ್ಮ ಪುರುಷ, ಪರಮಾತ್ಮ ಅಲ್ಲ, ಅವರು ಪುರುಷ ಅಂತಾರೆ. ಪುರುಷನು ನಿರ್ವಿಶೇಷನು, ಚಿನ್ಮಾತ್ರ, ಸತ್ತಾ ಮಾತ್ರ, ಬರೀ ಇರುವಿಕೆ, ಪ್ಯೂರ್ ಬೀಯಿಂಗ್, ಶುದ್ಧವಾದ ಇರುವಿಕೆ ಅಷ್ಟೇ. ಆ ಅಷ್ಟು ಮಾತ್ರದಿಂದಲೇನೆಯೇ ಇರೋದ್ರಿಂದ ಪ್ರಧಾನಕ್ಕೆ ಪಾರಾರ್ಥವನ್ನ ಅಂದ್ರೆ ಪುರುಷಕ್ಕೋಸ್ಕರ ಕೆಲಸ ಮಾಡುತ್ತೆ ಅದು ಸಿದ್ಧ ಆಗಿದೆಯೇ ಹೊರತು ಅದಕ್ಕೆ ಪುರುಷಭೇದ ಪ್ರಯುಕ್ತವಾಗಿ ಆದದ್ದು ಅಂತ ಅಲ್ಲ. ಪುರುಷಭೇದ ಪ್ರಯುಕ್ತವಾದದ್ದಾದದ್ದಲ್ಲ, ಸತ್ತಾ ಮಾತ್ರದಿಂದಲೇ ಅದು ಅದಕ್ಕಾಗಿ ಕೆಲಸ ಮಾಡುವಂಥದ್ದು. ಆದ್ರಿಂದ ಪುರುಷಭೇದ ಕಲ್ಪನೆ ಮಾಡೋದ್ರಲ್ಲಿ ಪ್ರಧಾನಕ್ಕೆ ಪಾರಾರ್ಥ ಹೇತು ಅಲ್ಲ. ಪ್ರಧಾನವು ಪಾರಾರ್ಥವಾಗಿರೋದ್ರಿಂದಲೇ ಪುರುಷರು ಅನೇಕರು ಅಂತ ಹೇಳ್ಬೇಡ, ಅದು ಕಾರಣ ಕೊಡ್ಬೇಡ. ಪುರುಷರು ಅನೇಕರು ಏನ್ ಕಾರಣ? ಪ್ರಧಾನ ಪುರುಷರಾಗಿ ಕೆಲಸ ಮಾಡುತ್ತೆ ಅನ್ನೋದೇ ಕಾರಣ ಅಂತ ಅನ್ಬೇಡ, ಅದು ಹೊಂದಲ್ಲ. ಅನ್ಯತ್ ಪುರುಷಭೇದ ಕಲ್ಪನಾಯಾಂ ಪ್ರಮಾಣಮಸ್ತಿ ಸಾಂಖ್ಯಾನಾಂ. ಇದೊಂದು ಬಿಟ್ರೆ ಇನ್ನು ಪುರುಷಭೇದ ಕಲ್ಪನೆಗೆ ಸಾಂಖ್ಯರಿಗೆ ಏನ್ ಪ್ರಮಾಣ ಇಲ್ಲ. ಒಂದೇ ಪುರುಷನಿಗೋಸ್ಕರವಾಗಿ ಪ್ರಧಾನ ಚೇಷ್ಟೆ ಮಾಡುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಪುರುಷರು ಅನೇಕರು ಕಲ್ಪನೆ ಮಾಡಿದ್ರು, ಅದು ಹೊಂದಲ್ಲ ಅಂತ ತೋರಿಸ್ಕೊಟ್ವಿ. ಇನ್ನು ಅದನ್ನು ಬಿಟ್ಬಿಟ್ರೆ ಇನ್ನು ಪುರುಷರು ಅನೇಕರು ಇದ್ದಾರೆ ಅನ್ನೋಕ್ಕೆ ಇನ್ನೇನು ಎವಿಡೆನ್ಸ್ ಇಲ್ಲ, ಪ್ರೂಫ್ ಇಲ್ಲ, ಆಧಾರ ಇಲ್ಲ, ಬರೀ ಕಲ್ಪನಾ ಮಾತ್ರ, ಹೊಂದಲ್ಲ. ಪರಸತ್ತಾ ಮಾತ್ರಮೇವ ಚ ಏತತ್ ನಿಮಿತ್ತೀಕೃತ್ಯ ಸ್ವಯಂ ಬದ್ಧತೆ ಮುಚ್ಯತೆ ಚ ಪ್ರಧಾನಂ. ಮತ್ತೊಂದರ ಸತ್ತಾ ಮಾತ್ರವನ್ನು ಇಟ್ಕೊಂಡೆ ಪರನಾದ ಪುರುಷನ ಸತ್ತಾ ಮಾತ್ರವಾಗಿಯೇ ಈ ಪ್ರಧಾನವು ಅದನ್ನು ನಿಮಿತ್ತ ಮಾಡಿಕೊಂಡು ತಾನೇ ಬದ್ಧವಾಗುತ್ತೆ, ತಾನೇ ಮುಕ್ತವಾಗುತ್ತೆ. ಪುರುಷನಿಗೆ ಬಂಧ ಮೋಕ್ಷ ಆಗುತ್ತೆ ಅನ್ನಲ್ಲ, ಪ್ರಧಾನವೇ ಬದ್ಧವಾಗುತ್ತೆ, ಪ್ರಧಾನವೇ ಮುಕ್ತವಾಗುತ್ತೆ ಅಂತೇಳಿ ಈ ರೀತಿ ಒಂದು ಕಲ್ಪನೆ ಮಾಡಬೇಕಾಗುತ್ತೆ. ಪರಶ್ಚ ಉಪಲಬ್ಧಿ ಮಾತ್ರ ಸತ್ತಾ ಸ್ವರೂಪೇಣ ಪ್ರಧಾನ ಪ್ರವೃತ್ತೋ ಹೇತು ನ ಕೇನಚಿತ್ ವಿಶೇಷೇಣ ಇತಿ ಕೇವಲ ಮೂಢತೆಯೈವ ಪುರುಷಭೇದ ಕಲ್ಪನಾ ವೇದಾರ್ಥ ಪರಿತ್ಯಾಗಶ್ಚ. ಪರಮಾತ್ಮನು ಉಪಲಬ್ಧಿ ಮಾತ್ರ ಸ್ವರೂಪದ ಸತ್ತಾ ಮಾತ್ರದಿಂದಲೇ ಪ್ರಧಾನ ಪ್ರವೃತ್ತಿಗೆ ಕಾರಣ ಇದ್ದಾನೆ. ಹೇಗೆ ಅಯಸ್ಕಾಂತ ಸತ್ತಾ ಮಾತ್ರದಿಂದಲೇ ಕಬ್ಬಳನ್ನು ತಿರುಗಿಸುತ್ತದೆಯೋ ಹಾಗೆ
ಚೈತನ್ಯದ ಸತ್ತಾಮಾತ್ರ ಸ್ವರೂಪದಿಂದಲೇ ಅದನ್ನು ನೋಡ್ತಾ ಇರೋದು, ಅದನ್ನ ಇಟ್ಕೊಂಡು ಒಪ್ಕೊಂಡು ಅದನ್ನು ಅಧ್ಯಾರೋಪ ಮಾಡಿಕೊಂಡು ತನ್ನಿಮಿತ್ತವಾಗಿ ಪ್ರಧಾನ ಪ್ರವೃತ್ತಿ ಆಗತ್ತೆ ಅಂತ ಆಗಿರೋದ್ರಿಂದ ಇದು ಪ್ರೌಢಿವಾದ. ನೀವು ಹೇಳ್ದಂಗೆ ಒಪ್ಕೊಂಡ್ರು ಅಷ್ಟೇ. ಹೌದು, ಇನ್ಯಾವ ವಿಶೇಷದಿಂದಲೂ ಪ್ರವೃತ್ತಿಗೆ ಕಾರಣವಿಲ್ಲ ಅಂತ. ಆದ್ದರಿಂದ ಪುರುಷರು ಅನೇಕರಾಗಿದ್ದಾರೆ, ಪುರುಷರು ಬೇರೆ ಬೇರೆ ಆಗಿದ್ದಾರೆ ಅಂತ ಕಲ್ಪನೆ ಮಾಡಿದೆಯಲ್ಲ, ಈ ಕೇವಲ ಮೂಢತೆಯೇ ಪರಿಕಲ್ಪನೆ, ಅವಿವೇಕದಿಂದ ಮಾಡಿದ್ದಾದ ಕಲ್ಪನೆ. ಮತ್ತು ವೇದಾರ್ಥವನ್ನು ಮೂಢತೆಯ ಪರಿತ್ಯಾಗ. ಅವಿವೇಕದಿಂದ ವೇದಾರ್ಥವನ್ನು ಬಿಟ್ರಿ, ಅವಿವೇಕದಿಂದ ಪುರುಷಭೇದವನ್ನು ಕಲ್ಪನೆಯನ್ನು ಮಾಡಿದರೆ, ಈ ನೀವು ಕಲ್ಪನೆ ಮಾಡಿದ್ರೆ ಪುರುಷಭೇದ ಕಲ್ಪನೆ ಹೊಂದೋಲ್ಲ. ಪಾರಾರ್ಥ್ಯವಾಗಿರೋದ್ರಿಂದ ಯಾವುದೋ ಪ್ರಧಾನ, ಪ್ರಧಾನ ಪಾರಾರ್ಥ್ಯನ ಏನರ್ಥ? ಪ್ರಧಾನ ಅಂದ್ರೆ ಏನಯ್ಯ? ಪ್ರಕೃತಿಯೇ ಕಣ, ಈ ಪ್ರಕೃತಿಯೇ ಪ್ರಧಾನ, ಅದರಿಂದ ವಿಕಾರ, ಪ್ರಕೃತಿ ಪ್ರಧಾನ ಒಂದೇ. ಇದು ಪಾರಾರ್ಥನೇನೋ? ಯಾರಿಗಾಗಿ ಮಾವಿನ ಮರ ಹಣ್ಣು ಬಿಡೋದು? ನಮ್ಗೆ ಚೇತನಿಗಾಗಿ, ಅದೇ ಪಾರಾರ್ಥ. ಹಸು ಹಾಲು ಕೊಡೋದು ಯಾರಿಗೆ? ನದಿ ಹರಿಯೋದು ಯಾರಿಗೆ? ಮತ್ತೆ ಜಗತ್ತಿರೋದು ಯಾರಿಗೆ? ಮತ್ತೆ ಇದೇ ಪಾರಾರ್ಥ, ಇದೇ ಪ್ರಕೃತಿ. ಪ್ರಕೃತಿಯು ಚೇತನಕ್ಕಾಗಿರೋದು ಅಂತೇನಿದೆ, ಇದು ಇರುವಿಕೆ ಎಂಬುದು ಸತ್ತಾಮಾತ್ರದಿಂದಲೇ ಇದು ಪ್ರೂವ್ ಆಗಿರುವಾಗ ಇದರಿಂದ ಪುರುಷ ಅನೇಕರು ಕಲ್ಪನೆ ಮಾಡೋದು ಮೂಢತನ ಆಗತ್ತೆ. ವೇದಾರ್ಥವನ್ನು ಬಿಟ್ಟಿದ್ದು ಮೂಢತನ, ಅವ್ರದ್ದು ಅವಿವೇಕವಾಯಿತು ಅಂತ ಇದ್ದಾರೆ. ಇದು ಪ್ರಸಂಗಾತ್ಯತ ಇರೋ ವಿಚಾರ, ಈ ಶ್ಲೋಕಕ್ಕೆ ಸಂಬಂಧಪಟ್ಟ ವಿಷಯ ಅಲ್ಲ ಇದು. ಅಷ್ಟೇ. ಇನ್ನು ವೈಶೇಷಿಕರು ಹೇಳ್ತಾರಲ್ಲ, ಅದ್ರಲ್ಲಿ ಏನ್ ತಪ್ಪೋ? ಅಯ್ಯಪ್ಪ, ಯಾರಿಗೂ ಬೇಕಮ್ಮ ವೈಶೇಷಿಕರು ಏನ್ ಹೇಳಿದ್ರೆ ಏನು, ಸಾಂಖ್ಯರು ಏನ್ ಹೇಳಿದ್ರೆ ಏನು, ನಮ್ಮನ್ನ ತತ್ವಜ್ಞಾನವೂ ಆಗಲ್ಲ, ಬಂಧನವೂ ಆಗಲ್ಲ. ನಮ್ಗೆ ಓದಿದ್ರು ಪುರುಷಾರ್ಥ ಇಲ್ಲ, ಓದಿರೋದು ನಷ್ಟ ಇಲ್ಲ. ತಿಳ್ಕೊಬೇಕಮ್ಮ ಸಾಂಖ್ಯದ ವೈಶೇಷಿಕರದನ್ನ ತಿಳ್ಕೊಬೇಕು. ಹೇಳಿ, ಕರೆಕ್ಟ್ ಹೇಳಿ, ಒಳಗಟ್ಕೊಂಡು ಬಾಯಿ ಒಂದು ಹುಡುಗರಿ ಬೇಕಲ್ಲ, ದಯಹಾನೇನ ದಯ ತೋರಿಸಬೇಕಾದವರು ಅಂತ. ವೈಶೇಷಿಕರೇ ಮುಂತಾದ ವೈಶೇಷಿಕಾದಯ ಎತ್ತು ಆಹು ಇಚ್ಛಾದಯ ಆತ್ಮಸಮವಾಯಿನಃ ಇತಿ ತದಪಿ ಅಸತ್. ಇನ್ನೊಂದು ಹೇಳ್ತಾರೆ, ವೈಶೇಷಿಕರೇ ಮುಂತಾದವರು, ವೈಶೇಷಿಕರು ನೈಯಾಯಿಕರು, ಅವರು ಇಚ್ಛಾ, ದ್ವೇಷ, ಸುಖ, ದುಃಖ, ಅವಿದ್ಯೆ, ಅಸ್ಮಿತೆ, ರಾಗ ಇತ್ಯಾದಿ ಅಷ್ಟವು ಆತ್ಮಗುಣ ಅಂತ ಹೇಳ್ತಾರೆ. ಆತ್ಮನ ಗುಣವಂತೆ. ಹೇಗೆ ಗುಲಾಬಿಯ ಗುಣ ಕೆಂಪೋ ಬಿಳುಪೋ ಹಳದಿಯೋ, ಹಾಗೆ ಆತ್ಮನ ಗುಣ ಅಂತ ಹೇಳ್ತಾರೆ ಇಚ್ಛಾದಿಗಳು. ಅದೇ ಶ್ರುತಿ ಅಂತಃಕರಣದ್ದು ಅಂತ ಹೇಳಿದೆ, ಕಾಮಾಯೇಸ್ಯ ಹೃದಯಶ್ರಿತೋ ಅಂತ ಹೇಳಿದೆ. ಅದು ತಾರ್ಕಿಕರು ಆತ್ಮನ ಗುಣ ಅಂತ ಹೇಳ್ತಾರೆ. ವೈಶೇಷಿಕರೇ ಮುಂತಾದಂತಹ ವಾದಿಗಳು ಇಚ್ಛೆಯ ಮುಂತಾದಂತಹ 8-9 ಗುಣಗಳನ್ನ ಆತ್ಮನೊಡನೆ ಸಮವಾಯ ಸಂಬಂಧ ಹೇಳ್ಕೊಂಡ್ಬಿಟ್ಟಿದೆ, ಬಿಡಿಸೋಕ್ಕಾಗಲ್ಲ. ಸಮಾಜ ಮೋಕ್ಷದ ಆಸೆ ಬಿಟ್ರೆ ಆಯ್ತಪ್ಪ ಅಲ್ವಾ? ಆತ್ಮನೊಡನೆ ಸಮವಾಯ ಸಂಬಂಧ ಸೇರ್ಕೊಂಡಿದ್ದ ಇಚ್ಛಾದಿಗಳು ಮೋಕ್ಷ ಅಂತ ಆಗತ್ತೆ, ಬಿಡುಗಡೆ ಆಗಲ್ಲ. ಅವರು ಹೇಳ್ತಾರಲ್ಲ, ಅದು ತಪ್ಪು. ಯಾಕೆ? ಸ್ಮೃತಿ ಹೇತೂನಾಂ ಸಂಸ್ಕಾರಾಣಾಂ ಅಪ್ರದೇಶವತಿ ಆತ್ಮನಿ ಅಸಮವಾಯ. ಸ್ಮೃತಿ ಮುಂತಾದವರಿಗೆ ಕಾರಣವಾಗಿರೋದು ಆತ್ಮನ ಅಂತಃಕರಣವ. ಸಂಸ್ಕಾರಗಳಿಗೆ ಆಧಾರ ಮನಸ್ಸು, ಆತ್ಮನ ಮನಸ್ಸಾರೆ. ಅದೇ ಹೇಳ್ತಾರೆ, ಸ್ಮೃತಿಗೆ ಕಾರಣವಾಗಿರೋ ಸಂಸ್ಕಾರಗಳೆಲ್ಲಕ್ಕೂ ಆತ್ಮನ ಕಾರಣ ಅಂತಂದ್ರೆ ಆತ್ಮ ಅಪ್ರದೇಶವತಿ. ಪ್ರದೇಶವೇ ಇಲ್ಲ ಆತ್ಮನಲ್ಲಿ, ಪ್ರದೇಶನೇ ಇಲ್ಲ, ಜಾಗ. ಆತ್ಮ ಇದಕ್ಕೊಂದು ಪ್ರದೇಶ ಇದೆ, ಇದು ಈ ಜಾಗದಲ್ಲಿ ಇದಿದೆ, ಇದಕ್ಕೊಂದು ಪ್ರದೇಶ ಇದೆ. ಆತ್ಮಗೊಂದು ಪ್ರದೇಶ ಇಲ್ಲ, ಆಕಾಶ ಇದ್ದಾಗಿದ್ದಾನೆ. ಪ್ರದೇಶವೇ ಇಲ್ಲದೆ ಇರುವಂತಹ ಆತ್ಮನಲ್ಲಿ ಆ ಸಂಸ್ಕಾರಗಳಾಗಲಿ, ಸ್ಮೃತಿಗೆ ಕಾರಣವಾಗಿರೋ ಸಂಸ್ಕಾರಾದಿಗಳು ಆತ್ಮನಲ್ಲಿ ಇದೆ ಅಂತಂದ್ರೆ ಅದು ಹೊಂದಲ್ಲಪ್ಪ. ಮನಸ್ಸಲ್ಲಿದೆ ಅಂದ್ರೆ ಹೊಂದತ್ತೆ. ಮನಸ್ಸು ಹೃದಯದಲ್ಲಿದೆ, ಹೃದಯದಲ್ಲಿರುವಂತಹ ಅಂತಃಕರಣದಲ್ಲಿ ಕಾಫಿ ವಾಸನೆ ಆಸೆ ಇದೆ, ಸಿನಿಮಾ ಆಸೆ ಇದೆ, ನೆಕ್ಲೆಸ್ ಹಾಕೋಬೇಕು ಅಂತ ಆಸೆ ಇದೆ, ಇನ್ನೇನು ಮೊಬೈಲ್ ತಗೋಬೇಕು ಅಂತ ಆಸೆ ಇದೆ, ಹೊಂದತ್ತೆ. ಮನಸ್ಸಿಗೆ ಆಸೆ ಇದೆ, ಹೊಂದತ್ತೆ. ಆತ್ಮೀಯ ಇರತ್ತಮ್ಮ, ಆತ್ಮೀಗಿದೆ ಅಂತಾರಮ್ಮ ಇವರು. ಅವ್ರು ಹೇಳ್ತಾರೆ ಶಂಕರಾಚಾರ್ಯರು, ಪ್ರದೇಶವೇ ಇಲ್ಲ ಆತ್ಮನಿಗೆ. ಪ್ರದೇಶ ಅಂದ್ರೇನೋ ಅದರದ್ದಾದ ಒಂದು ಲಿಮಿಟ್ ಆದ ಜಾಗ.
ಗೊತ್ತಾದ ಅದರದ್ದೇ ಆದ ಜಾಗ ಅನ್ನೋದು ಇಲ್ಲದೆ ಇದ್ದಾಗ ಅಂಥ ಆತ್ಮನಲ್ಲಿ ಸಂಸ್ಕಾರಗಳೆಲ್ಲ ಆತ್ಮನಲ್ಲಿ ಬೆರಕೆಯಾಗಿದೆ, ಸೇರ್ಕೊಂಡಿದೆ, ಉಜ್ಕೊಂಡಿದೆ, ಅಂತರ್ಗತವಾಗಿದೆ ಅಂತ ಹೆಂಗೆ ಹೇಳ್ತೀಯ? ಆಗೋಲ್ಲ. ಇದು ಒಂದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಹೇಳ್ತಾರೆ, ಆತ್ಮಮನ ಸಂಯೋಗ ಸ್ಮೃತ್ಯುತ್ಪತ್ತೇ. ಆತ್ಮಮನ ಸಂಯೋಗ ಸ್ಮೃತ್ಯುತ್ಪತ್ತೇ. ಸ್ಮೃತಿ ನಿಯಮ ಅನುಪಪತ್ತಿ. ಸ್ಮೃತಿ ನಿಯಮ ಅನುಪಪತ್ತಿ. ನೆನಪುಂಟಾಗ್ಬೇಕಾದ್ರೆ ಬರೀ ಆತ್ಮನಲ್ಲೇ ಇದ್ರೆ ಆತ್ಮ ಯಾವಾಗಲೂ ಇದ್ದೇ ಇರ್ತಾನೆ, ಯಾವಾಗೂ ನೆನಪಾಗ್ತಾನೆ ಇರ್ಬೇಕಾಗತ್ತೆ. ಆತ್ಮನಿಗೂ ಮನಸ್ಸಿಗೂ ಸಂಯೋಗವಾದಾಗ ನೆನಪಾಗತ್ತೆ. ಜ್ಞಾಪಕ ಮಾಡ್ಕೋಬೇಕು. ತಡಿ, ನಾನು ಎಲ್ಲಿಟ್ಟೆ ಅಂದ್ರೆ ಸ್ವಲ್ಪ ಒಂದು ನಿಮಿಷ ತಡಿ, ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿ ನೀವು ಮನಸ್ಸಿಗೆ ಬಂದು ನೆನ್ನೆ ಇದನ್ನ ಜ್ಞಾಪಿಸ್ಕೊಂಡು ವಿಚಾರ ಮಾಡಿ, ಇಲ್ಲಿ ಹೋದೆ, ಇಲ್ಲಿ ಬಂದೆ, ಇವ್ರ ಹತ್ರ ಮಾತಾಡಿದೆ, ಆಮೇಲೆ ಕೈಲಿ ಇಟ್ಕೊಂಡಿದ್ದೆ, ಆಮೇಲೆ ಆ ರೂಮಿಗೆ ಹೋದೆ, ಅಲ್ಲಿಟ್ಟಿದ್ದೀನಿ ನಾನು ಅಂತ ಜ್ಞಾಪಕ ಮಾಡ್ಕೋತೀರ. ಕೈ ಅಲ್ಲಿಟ್ಟಿದ್ದೀನಿ ಅಂತ. ಮನಸ್ಸಿರೊಡನೆ ಸಂಯೋಗವಾದಾಗ ಆತ್ಮನಿಗೆ ಸ್ಫೂರ್ತಿ ಆಗತ್ತೆ ಹೊರತು ಬರೀ ಆತ್ಮನಿಗೆ ಸ್ಫೂರ್ತಿ ಆಗಲ್ಲ. ಆತ್ಮನ ಸಂಯೋಗದಿಂದ ಸ್ಫೂರ್ತಿಪತ್ತಿ ಆಗೋದ್ರಿಂದ ಸ್ಮೃತಿಗೆ ಆಧಾರ, ಆಶ್ರಯ, ನೆಲೆ ಯಾವುದು? ಮನಸ್ಸು. ಮನಸ್ಸಲ್ಲಿ ಇದ್ದದನ್ನು ಆಕ್ಟಿವೇಟ್ ಮಾಡ್ತಾನೆ ಆತ್ಮ. ಹೇಳು ಅಂತ ಮನಸ್ಸಿನ ಎಲ್ಲಾ ಸಂಸ್ಕಾರ ವೇದಗಳು ಮನಸ್ಸಲ್ಲಿ ಕೂತಿದೆ. ಆತ್ಮ ಅಲ್ಲಿ ಬಂದು ಎಬ್ಬಿಸ್ತಾನೆ. ಹೇಳು ಕ್ಷೇತ್ರ, ಹೇಳು ಅಪೂರ್ಣಂತ, ಹೇಳು ದೇವಾಸುರ, ಹೇಳು ಪ್ರಜಾಕಾಡು, ಹೇಳು ಬ್ರಹ್ಮಕಾಡು, ಹೇಳು ಶಿವೇದ, ಹೇಳು ಇವ, ಹೇಳು ಪೆನ್ನ, ಹೇಳು ಪೆದ್ದ, ಹೇಳು ಇವ ಪೆನ್ನ ಪೆದ್ದ. ಯಾರು ಪೆನ್ನ ಅಂದ್ರೆ ದೇವಾವಿಸ್ತ್ರ, ಪೆದ್ದ ಅಂದ್ರೆ ಸಾಧ್ಯಂತ ಗೊತ್ತಿಲ್ವಾ? ಪಿವ ಪೆನ್ನ ಪೆದ್ದ ಗಾವ ಗುಹ ಅಂತ ಹೇಳಿದ ನೀವು. ಎಂತ ಗೊಡ್ಬೇಕಿದೆ ನೀವು. ಪಿವ ಪೆನ್ನ ಪೆದ್ದ ಗಾವ ಗುಹ ಕೇಳಿದ ಅದು ಬಹಳ ಕಷ್ಟ ನಮ್ಮಲ್ಲಿ. ಗುಹ ಯಾವ್ದ? ಪೆನ್ನ ಪೆದ್ದ ಕೇಳ್ಪಟ್ಕೋ. ಪೆನ್ನ ಅಂದ್ರೇನೋ ದೇವಾವಿಸತ್ರ, ಪೆದ್ದ ಅಂದ್ರೆ ಯಾಕೆ ಪೆದ್ದ ಆಗ್ತಾರೆ ಅಂತ. ಅದೇ ಗಜ ಮುಂದಕ್ಕೆ ಅಂದ್ರೆ ಸ್ಮೃತಿ ಮತ್ತೆ ಇದು ಮನಸ್ಸು ಮತ್ತೆ ಆತ್ಮನಿಗೆ ಸಂಯೋಗವಾದಾಗ ಹುಟ್ಕೊಳುತ್ತೆ ಅಂತ ಇದಾರಲ್ಲ, ಅದು ಅವ್ರ ವಾದವೇ. ಅದಕ್ಕೆ ಅನಿಯಮ ಹೆಂಗಾಗತ್ತೆ ಅಂದ್ರೆ, ಅನುಭವ ಉಂಟಾಗುವಾಗ್ಲೂ ಮನಸ್ಸು ಮತ್ತೆ ಆತ್ಮನಿಗೆ ಸಂಯೋಗ ಆಗ್ಬೇಕು. ಸೊ ಅದಕ್ಕೆ ಏನಾಗ್ಬಿಡುತ್ತೆ, ಸ್ಮೃತಿ ನಿಯಮ ಅನುಪಪತ್ತಿ ಆಗ್ಬಿಡುತ್ತೆ. ಬರೀ ಸ್ಮೃತಿ ಆಗ್ಬೇಕು ಅಂತ ನೀವು ನಿಯಮ ಮಾಡಿದೀರಲ್ಲ, ಮನಸ್ಸಿಗೂ ಆತ್ಮನಿಗೂ ಸಂಯೋಗ ಆದಾಗ ಸ್ಮೃತಿ ಎತ್ಕೊಳತ್ತೆ ಅಂತ ಒಂದು ನಿಯಮ ಮಾಡ್ಕೊಂಡಿದೀರಾ ನೀವು. ಅರಿವಾಗುವಾಗ್ಲೂ ಮನಸ್ಸಿಗೂ ಆತ್ಮನಿಗೂ ಸಂಯೋಗವಾಗೇ ಅರಿವು ಆಗ್ಬೇಕು. ಯಾಕಂದ್ರೆ ಮನಸ್ಸಿಂದ ಆತ್ಮ ದ್ರವ್ಯ ಮಾತ್ರ ಅಂತಾರೆ. ಸೊ ಸ್ಮೃತಿ ಮಾತ್ರ ಉಂಟಾಗುತ್ತೆ ಅಂತ ಅನ್ನೋದಕ್ಕೆ ನಿಯಮ ಇಲ್ಲ ಅಂತ ಆಗ್ಬಿಡುತ್ತೆ. ಅವರು ಆತ್ಮನನ್ನ ದ್ರವ್ಯ ಮಾತ್ರ ಅಂತಾರೆ, ಆತ್ಮನ ಚೇತನ ಅಂತ ಹೇಳಲ್ಲ. ಆತ್ಮನು ಘಟ ಹೇಗಿದೆಯೋ, ಪೆನ್ ಹೇಗಿದೆಯೋ, ಆತ್ಮ ಆಗ ಒಂದು ದ್ರವ್ಯ. ಆತ್ಮಗೆ ಮನಸ್ಸಂಯೋಗ ಆದಾಗ ಸ್ಪಾರ್ಕ್ ಆಗುತ್ತೆ ಅಂತಾರೆ. ಅವಾಗ ಸ್ಮೃತಿಯೇ ಆಗುತ್ತೆ, ಅರಿವಾಗಲ್ಲ. ಅರಿವಾಗುತ್ತೆ, ಭಯ ಆಗುತ್ತೆ, ಕೋಪ ಬರಲ್ಲ. ಇನ್ನೊಂದು ಅದೇ ನಿಯಮ ಇಲ್ಲ. ಮನಸ್ಸಿನಲ್ಲಿ ಎಲ್ಲ ಇದ್ದಾಗ ಆತ್ಮನಲ್ಲಿ ಎಲ್ಲ ಇದೆ ಅಂದ್ರೆ ಮನಸ್ಸಿನಲ್ಲಿ ಎಲ್ಲ ಒಟ್ಟಿಗೆ ಆಗಿರ್ಬೇಕಾಗತ್ತೆ. ಒಟ್ಟಿಗೆ ಆಗೋದು ಅನುಭವದಲ್ಲಿಲ್ಲ, ಅದನ್ನು ಹೊಂದಲ್ಲ. ಸ್ಮೃತಿ ನಿಯಮವೂ ಹೊಂದೋದಿಲ್ಲ. ಯುಗಪದ್ವಾ ಸ್ಮೃತ್ಯುತ್ಪತ್ತಿ ಪ್ರಸಂಗ ಅಟ್ಟೆ ಒಟ್ಟಿಗೆನೆ ಎಲ್ಲ ಸ್ಮೃತಿ ಆಗ್ಬಿಡ್ಬೇಕು. ಹುಚ್ಚಾಡ್ಬಿಡ್ದವಾಗ ಹುಚ್ಚಾಗ್ಬಿಡ್ತಾನೆ. ಒಟ್ಟಿಗೆ ಐದೇ ಉತ್ಪತ್ತಿ ಗ್ಯಾಪ್ ಆಯ್ತು ಅಂದ್ರೆ ಹುಚ್ಚಿಗೆ ಹೆಂಗೆ ಆಗೋದು? ಒಂದು ಗ್ಯಾಪ್ ಆಗ ಅರ್ಧದಲ್ಲಿ ಇನ್ನೊಂದು ಗ್ಯಾಪ್ ಆಗ್ಬಿಡುತ್ತೆ. ಒಂದು ಪ್ರತ್ಯಯ ಬರೋ ಒಳಗೇನಿಗೆ ಆ ಪ್ರತ್ಯಯ ಪೂರ್ತಿ ಆಗೋದ್ರೊಳಗೆ ಇನ್ನೊಂದು ಪ್ರತ್ಯಯ ಬಂದ್ಬಿಡುತ್ತೆ. ಒಟ್ಟಿಗೆ 5 ಪ್ರತ್ಯಯ ಬರುತ್ತಲ್ಲ, ಏನೇನೋ ಮಾತಾಡ್ತಾರೆ, ಏನೇನೋ ನಡ್ಕೊಳ್ತಾರೆ, ಹೆಂಗೆಂಗೋ ಇರ್ತಾರೆ. ಹುಚ್ಚಾಗೋದು ಹಾಗೆ. ಮತ್ತೆ ಹುಚ್ಚಾಗಿದ್ದೀನ? ಹುಚ್ಚಾಗಿಲ್ಲ, ಇವಾಗ ಹುಚ್ಚಿದೆ. ಆತ್ಮಜ್ಞಾನದಿಂದ ಹುಚ್ಚಿದೆ ನಾವಲ್ಲ. ಯಾ ಪರ್ಣೇನ ವಿಭಜಿತಸ್ಯ ಉನ್ಮಾದುಕಃ ಅಂತ ಶ್ರುತಿ ಹೇಳುತ್ತೆ. ನಮ್ಮ ತಾಯಿ ಹೊರಗಾಗಿದ್ದಾಗ ದೊನ್ನೆಲೆ ಪಾಯಸನೋ ಸಾರೋ ಕುಡಿದ್ಬಿಟ್ಟಿದ್ರೆ ಮಕ್ಕಳು ಹುಚ್ಚಿದಾಗ್ತಾರಂತೆ. ನಾವೆಲ್ಲ ಹುಚ್ಚಿದಾಗಿದ್ದೀವಲ್ಲ, ಪರಮಾತ್ಮ ಬಿಟ್ಟು ಈ ಹುಚ್ಚಿದ ಸಂತೆಗೆ ಬಂದಿದ್ದೀವಲ್ಲ. ಯಾಕೆ ಹೇಳೋ? ನಮ್ಮ ತಾಯಿ ಹೊರಗಾಗಿದ್ದಾಗ ದೊನ್ನೆಲಿ ಕುಡಿದಿದ್ದಕ್ಕೆ ನಾವು ಹುಚ್ಚಿದಾಗಿರೋದು. ಗೊತ್ತಾಯ್ತಾ? ಶ್ರುತಿ ಹೇಳ್ತಾ ಇದೆ. ಹುಚ್ಚಿದಾಗಿದ್ದೀವಿ ನಾವೆಲ್ಲ. ನಮ್ಮ ನಿಜ ಸ್ವರೂಪ ಬಿಟ್ಟು ಪ್ರಪಂಚಕ್ಕೆ ಬಂದ್ಬಿಟ್ಟಿದ್ದೀವಿ. ಅಚ ಭಿನ್ನ ಜಾತೀಯಾನಾಂ ಸ್ಪರ್ಶಾದಿಹೀನಾನಾಂ ಆತ್ಮನಾಂ ಮನ ಆದಿಭಿಃ ಸಂಬಂಧೋ ಯುಕ್ತಃ.
ಸ್ಪರ್ಶಾದಿ ಯಾವ ಸ್ಪರ್ಶ ಇಲ್ಲ, ಶಬ್ದ ಇಲ್ಲ, ಸ್ವರೂಪ ಇಲ್ಲ, ಯಾವುದೂ ಇಲ್ಲ. ಬೇರೆ ಜಾತಿಯದಾಗಿರ್ತಕ್ಕಂತಹ ಸ್ಪರ್ಶ ಮುಂತಾದ ಯಾವುದು ಇಲ್ಲದೆ ಇರುವ ಆತ್ಮರುಗಳಿಗೆ ಮನಸ್ಸಿನ ಸಂಬಂಧ ಆಗತ್ತೆ ಅಂದ್ರೆ ಏನೇ ಅರ್ಥ? ಆಕಾಶವನ್ನು ಏನೇ ಸಂಬಂಧ ಆಗತ್ತೆ? ಆಕಾಶಕ್ಕೂ ಯಾವುದಕ್ಕೂ ಸಂಬಂಧ ಆಗತ್ತನೆಯ? ಆಕಾಶಕ್ಕೂ ನಿನಗೆ ಮಣ್ಣಿಗೂ ಬೇರೆ ಜಾತಿ. ಆಕಾಶ ಮಣ್ಣಿನ, ಆಕಾಶ ಮೆಚ್ಚ ಮಣ್ಣನ್ನ ಮೆಚ್ಚಕ್ಕಾಗತ್ತೆ ಆಕಾಶಕ್ಕೆ? ಭಿನ್ನ ಜಾತೀಯವಾಗಿರುವಂತಹ ಸ್ಪರ್ಶಾದಿಗಳಿಲ್ಲದೆ ಇರುವಂತಹ ಆತ್ಮನಿಗೆ ಆ ಮನಾದಿಗಳನ್ನೇ ಸಂಬಂಧ ಹೊಂದುವಲ್ಲ. ದ್ರವ್ಯಾದ್ರೂಪಾದಿಯ ಗುಣ ಕರ್ಮ ಸಾಮಾನ್ಯ ವಿಶೇಷ ಸಮವಾಯವಾ ಭಿನ್ನಾ ಸಂತಿ ಪರೇಶಾಂ. ಈಗ ನಿಂಬೆ ಹಣ್ಣು ಅಂತ ಒಂದು ದ್ರವ್ಯ, ಅಲ್ಲಿ ರೂಪ ಅಂತ ಒಂದು ಗುಣ, ಅದು ದಪ್ಪ ಆಗತ್ತೆ ಸಣ್ಣ ಆಗತ್ತೆ ಅಂತ ಕರ್ಮ. ನಿಂಬೆ ಹಣ್ಣು ಸಾಮಾನ್ಯ, ಅದರಲ್ಲಿ ಈ ಮರದ ನಿಂಬೆ ಹಣ್ಣು ಒಂದು ವಿಶೇಷ, ಅದರಲ್ಲಿ ಹುಳಿ ವಾಸನೆ ಸಂವಾಸನೆ ಸೇರ್ಕೊಂಡಿದೆ ಅಂತ. ಈ ಇದೆಯಲ್ಲ, ಇದಿಷ್ಟು ಭಿನ್ನವಾಗಿರೋದೇ ಇಲ್ಲ. ಅದು ಭಿನ್ನವೇ ಅಲ್ಲ, ಬೇರೆ ಬೇರೆನೇ ಅಲ್ಲ. ಅವ್ರು ಬೇರೆ ಬೇರೆ ಅಂತಾರೆ. ನಿಂಬೆ ಹಣ್ಣು ಅನ್ನೋ ಪದಾರ್ಥದಲ್ಲಿ 6 ಪದಾರ್ಥ ಇದೆ. ನಿಂಬೆ ಹಣ್ಣು ಒಂದು ಅಂತ ತೋರ್ತಾ ಇದೆಯಲ್ಲ, ಅದು ಭ್ರಾಂತಿ. ಅಲ್ಲಿ ಎಷ್ಟಿದೆ ಹೇಳಿ? 6 ಇದೆ. ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಸಮವಾಯ. 6 ಪದಾರ್ಥ ಸೇರಿಬಿಟ್ಟು ನಿಂಬೆ ಹಣ್ಣು ತೋರ್ತಾ ಇದೆ. ನಿಂಬೆ ಹಣ್ಣು ಯಾವ ಹಿಂದೆ ಕಾಣುತ್ತೆ? ನಿಂಬೆ ಹಣ್ಣನ್ನ ಯಾವ ಹಿಂದಿನ ನೋಡ್ತಿದ್ದೀರಾ ನೀವು? ಕಣ್ಣಿನ ಬರೀ ಬಣ್ಣ ಅಲ್ಲೇನಮ್ಮ ನೋಡುವ? ಕಣ್ಣಿನ ಬಣ್ಣ ಬಿಟ್ಟು ಬೇರೆ ಕಾಣುತ್ತಾ? ಬಣ್ಣ ಆಕಾರ ಬಿಟ್ಟು ಅಲ್ಲಮ್ಮ. ನಾಲಿಗೆ ರುಚಿ ಒಂದೇ ಅಲ್ಲ ನೋಡೋದು. ನಾಲಿಗೆ ನೋಡೋದು ರುಚಿ ಒಂದೇ, ಮೂಗು ನೋಡೋದು ವಾಸನೆ ಒಂದೇ. ಆಯಾ ಹಿಂದೆ ಒಂದೊಂದೇ ನೋಡೋದು. ಕಣ್ಣು ನೋಡೋದು ಯಾವ್ದನ್ನ? ಅಷ್ಟೇ. ನಿಂಬೆ ಹಣ್ಣು ನೋಡಿಲ್ಲ, ಯಾವ್ದೆಲ್ಲ ಎಲ್ಲಿ ಸೇರಿ ರೂಪದಲ್ಲ. ಆತ್ಮ ಯಾಕೆ ಸೇರುತ್ತೆ? ಆತ್ಮಿಗೆ ಗ್ರಾಚಾರ ಸೇರಿಸ್ಕೊಳಕ್ಕೆ ಆತ್ಮಿಗೆ ಸೇರಿಲ್ಲಪ್ಪ ನಿಂಬೆ ಹಣ್ಣು. ಎಲ್ಲಾ ಇಂದ್ರಿಯಗಳ ಮೂಲಕ ಬುದ್ಧಿ ಅದನ್ನ ನೋಡುತ್ತೆ. ಅಲ್ಲ, ಬುದ್ಧಿ ಹೊರಕ್ಕೆ ಹೋಗಿಲ್ವಲ್ಲ. ಬುದ್ಧಿ ಒಂದೊಂದೇ ಒಂದ್ ಕಾಲಕ್ಕೆ ಆಗೋದು, ಒಂದ್ ಹಾಡು ಇನ್ನೊಂದು ಬಿಟ್ಬಿಡುತ್ತದು. ಎಲ್ಲ ಯಾವ್ದು ಸೇರೋಕ್ ಸಾಧ್ಯವೇ ಇಲ್ಲ. ಕಲ್ಪನೆ ಅದು. ಇಲ್ಲ, ನಿಂಬೆ ಹಣ್ಣು ಇಲ್ಲ, ನೋಡ್ತಾ ಇದ್ದೀವಿ, ಮಾಡ್ತಿದ್ದೀವಿ ಅನ್ನೋದು ಕಲ್ಪನೆ ಅಷ್ಟೇ. ರೂಪಾದಯ ಗುಣ, ರೂಪವೇ ಮುಂತಾದ ಗುಣಗಳು ದ್ರವ್ಯಕ್ಕಿಂತ ಅಥವಾ ಕರ್ಮ ಸಾಮಾನ್ಯ ವಿಷಯ ಸಮಾಯ ಅನ್ನುವಂತಹ ಗುಣಗಳಾಗಲಿ ದ್ರವ್ಯಕ್ಕಿಂತ ಬೇರೆಯಾಗಿಲ್ಲ. ಅವರಿಗೆ ದ್ರವ್ಯವೇ ಬೇರೆ ಬೇರೆಯಿಂದ ಬೇರೆ ಬೇರೆ ಹೆಸರು ಅಂತ ಅನ್ಕೊಂಡಿದೆ ಅಂತ ಅನ್ಕೊಳ್ತಾರೆ. ಯದಿ ಅತ್ಯಂತ ಭಿನ್ನ ದ್ರವ್ಯಾತ್ಸು ಇಚ್ಛಾದೇಶ್ಚ ಆತ್ಮನಃ ತಥಾ ಸತಿ ದ್ರವ್ಯೇಣ ತೇಷಾಂ ಸಂಬಂಧಾನುಪತ್ತಿ. ದ್ರವ್ಯಕ್ಕಿಂತ ಬೇರೆಯಾಗಿ ಆಗ್ಬಿಟ್ರೆ ಯಾವುದೋ ರೂಪ, ಕರ್ಮ, ಸಾಮಾನ್ಯ, ವಿಶೇಷ, ಸಮವಾಯ ಅನ್ನೋದು ದ್ರವ್ಯಕ್ಕಿಂತ ಅತ್ಯಂತವಾಗಿ ಭಿನ್ನವಾಗಿಬಿಟ್ರೆ, ಹಾಗೆ ಇಚ್ಛಾದಿಗಳು ಆತ್ಮಗಿಂತ ಅತ್ಯಂತ ಭಿನ್ನ ಆಗಿಬಿಟ್ರೆ ಸಂಬಂಧವೇ ಆಗೋಲ್ಲ. ಕುದುರೆ ಹಸು ಸಂಬಂಧ ಆಗುತ್ತೆ, ಕುದುರೆ ಎಮ್ಮೆ ಬೇರೆ ಬೇರೆ ಹೇಗೆ ಸಂಬಂಧ ಆಗುತ್ತೆ? ಹಾಗೆ ಇವಾಗ ನಿಂಬೆ ಹಣ್ಣಲ್ಲಿ ಅಥವಾ ಮಾವಿನ ಹಣ್ಣಲ್ಲಿ 5 ಇದೆ, 5, 6 ಯಾವ್ದು ಹೇಳೋ? ಬಣ್ಣ ಇದೆ, ಆಮೇಲೆ ಗುಣ ರುಚಿ ಅದ, ಗುಣ ಇದೆ. ಏನ್ ಗುಣ? ಕೆಂಪು ಬಣ್ಣ ಡೀಸೆಂಟ್ರಿ ಆಗುತ್ತೆ, ತಿಂದ ಜಾಸ್ತಿ ಹೊಟ್ಟೆ ತೊಳ ಹುಡುಗುಡು ಅದು ಗುಣ. ಆಮೇಲೆ ಬಣ್ಣ, ಆಮೇಲೆ ರುಚಿ, ಆಮೇಲೆ ವಾಸನೆ, ಸ್ಪರ್ಶ. ಎಷ್ಟಾಯ್ತು? 7. ಸಮವಾಯ ಇಲ್ಲನ ಸಂಬಂಧ ಸಮವಾಯ. ಇದು ಆ ಮಾವಿನ ಹಣ್ಣಿಗೆ ಬೇರೇನೋ, ಮಾವಿನ ಹಣ್ಣೇನೋ ಅದಲ್ಲ. ಮಾವಿನ ಹಣ್ಣೆ ಆದ್ರೆ 6 ಯಾಕೆ ಬರುತ್ತೆ? ಬೇರೆ ಆದ್ರೆ ಸಂಬಂಧ ಹೆಂಗಾಗತ್ತೆ? ಅದು ಹೇಳ್ತಿದ್ದಾರೆ. ಆ ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಸಮವಾಯ ಅನ್ನುವಂಥದ್ದು ದ್ರವ್ಯಕ್ಕಿಂತ ಬೇರೆ ಬೇರೆ ಆಗ್ಬಿಟ್ಟಿದ್ರೆ, ಅದೇ ರೀತಿ ಆತ್ಮನಿಗಿಂತ ಇಚ್ಛಾದಿಗಳು ಬೇರೆ ಬೇರೆ ಆಗ್ಬಿಟ್ಟಿದ್ರೆ ಅದರೊಡನೆ ಆತ್ಮನಿಗೆ ಆ ದ್ರವ್ಯಕ್ಕೆ ಸಂಬಂಧ ಆಗಬಾರ್ದು. ಸಂಬಂಧ ಆಗೋ ಕಾರಣ ಇಲ್ಲ.
ಐಜಸಿದ್ಧಾನಾಂ ಸಮವಾಯಲಕ್ಷಣ ಸಂಬಂಧ ನವಿರುಜ್ಯತೆ ಚುಚ್ಚೆ. ಯುತಸಿದ್ಧಾನಾಂ ಸಮವಾಯಲಕ್ಷಣಃ ಸಂಬಂಧೋ ನ ವಿರುದ್ಧತೆ. ಸಾರ್ ಮುಂಚೆ ಬೇರೆ ಬೇರೆಯಾಗಿ ಸಂಬಂಧ ಆಗಿಲ್ಲ. ಐಜ ಸಿದ್ಧ ಮಾವಿನ ಹಣ್ಣಿನಲ್ಲಿ ಒಟ್ಟಿಗೆ ಸಿದ್ಧ ಆಗ್ಬಿಟ್ಟಿದೆ. ಆ ವಾಸನೆ, ಆ ರುಚಿ, ಆ ಬಣ್ಣ, ಆ ಗುಣ, ಕ್ರಿಯೆ ಎಲ್ಲ ಅದ್ರ ಸಂಬಂಧ ಆಗ್ಬಹುದು ಕಣ್ರಿ. ಬೇರೆ ಬೇರೆ ಈ ಸಂಬಂಧ ನಾವು ಯಾರು ಅಸೆಂಬ್ಲಿಂಗ್ ಮಾಡಲಿಲ್ಲ. ನಾವು ಅಸೆಂಬ್ಲಿಂಗ್ ಮಾಡಿ ಸೇರಿಸಿ ಕೂಡಿಸಿಲ್ಲ. ಮತ್ತೇನೋ ಐತ ಸಿದ್ಧ ಒಟ್ಟಿಗೆ ಸಿದ್ಧವಾಗಿದೆ. ಯುತ ಸಿದ್ಧನೇನೋ ಬೇರೆ ಬೇರೆಯಾಗಿ ಸಿದ್ಧವಾಗಿರೋದು ಯುತ ಸಿದ್ಧ. ಒಟ್ಟಿಗೆ ತೋರೋದು ಐತ ಸಿದ್ಧ. ಐತ ಸಿದ್ಧವಾಗಿರುವಂತಹ ಆ ಗುಣಗಳಿಗೆ ಸಮವಾಯಲಕ ಉಪಾಧಿ ಸಂಬಂಧ ವಿರುದ್ಧವಲ್ವಲ್ಲ. ನ ಇಚ್ಛಾದಿಭ್ಯ ಅನಿತ್ಯೇಭ್ಯ ಆತ್ಮನಃ ಇಚ್ಛಾದಿಭ್ಯೋ ಅನಿತ್ಯೇಭ್ಯಃ ಆತ್ಮನಃ ನಿತ್ಯಸ್ಯ ಪೂರ್ವಸಿದ್ಧತ್ವಾತ್ ನಿತ್ಯಸ್ಯ ಪೂರ್ವಸಿದ್ಧತ್ವಾತ್ ನ ಐತ ಸಿದ್ಧತ್ವೋಪಪತ್ತಿಃ. ಯುತಸಿದ್ಧತ್ವೋಪಪತ್ತಿಃ. ಇದೆಯಾ ನಂದಲ್ಲೇ? ಅಲ್ಲ ಸರಿ ಇದೆಯಾ ನೋಡ್ಕೊಂಡು ನಂದೆಲ್ಲ ಬರ್ಕೊಂಡಿದ್ದೀನಿ. ಇರಲಿಲ್ಲ ಈ ವಾಕ್ಯ ಎಲ್ಲ ಇರಲಿಲ್ಲ ನಂದಲ್ಲಿ. ಪೂರ್ತಿ ಬರ್ಕೊಂಡ್ಬಿಟ್ಟಿದ್ದೀವಿ. ವಾಕ್ಯ ಜಂಪಿಂಗ್ ಆಯಿತು. ಅನಿತ್ಯವಾಗಿರೋ ಇಚ್ಛವೇ ಮುಂತಾದವುಗಳಿಗಿಂತ ನಿತ್ಯನಾಗಿರೋ ಆತ್ಮನು ಮೊದಲೇ ಸಿದ್ಧವಾಗಿರ್ತಾನೆ. ಆದ್ರಿಂದ ಅದಕ್ಕೆ ಐತ ಸಿದ್ಧತ್ವ ಬರೋಲ್ಲ. ಆತ್ಮ ಮುಂಚೆ ಸಿದ್ಧವಾದವನು, ಆಮೇಲೆ ಸಿದ್ಧವಾಗಿರುತ್ತೆ ಇಚ್ಛಾದಿಗಳು. ಅದರಿಂದ ಐತ ಸಿದ್ಧವಾಗುತ್ತೆ. ಅಪ್ಪನು ಅಥವಾ ಅಜ್ಜನು ಮರಿಮಗನು ಒಟ್ಟಿಗೆ ಸಿದ್ಧ ಆಗ್ತಾರ. ಮುತ್ತಜ್ಜ ಅವನು ಹುಟ್ಟಿ 1800 1940 ಹುಟ್ಟಿದ್ದಾನೆ. ಮರಿಮಗ ಇವಾಗ 1919 20 ಬಂದಿದ್ದಾನೆ. ಇವನು ಅವನು ಹೆಂಗ್ ಸಿದ್ಧ ಒಟ್ಟಿಗೆ ಐತ ಸಿದ್ಧ ಆಗ್ತಾರ? ನಿತ್ಯನಾಗಿ ಪೂರ್ವಸಿದ್ಧನಾಗಿರುವಂತಹನಾದ್ದರಿಂದ ಆತ್ಮನು ಅನಿತ್ಯವಾಗಿರುವಂತಹ ಇಚ್ಛಾದಿಗಳೊಡನೆ ಐತ ಸಿದ್ಧವಾಗುವುದು ಹೊಂದಲ್ಲ. ಆತ್ಮನ ಐತ ಸಿದ್ಧತ್ವೇ ಚ ಇಚ್ಛಾದೀನಾಂ ಆತ್ಮಗತ ಮಹತ್ವವತ್ ನಿತ್ಯತ್ವ ಪ್ರಸಂಗ. ಇನ್ನೊಂದು ಆತ್ಮನೊಡನೆ ಐತ ಸಿದ್ಧವಾಗಿರುವಂತಹದ್ದು ಇಚ್ಛಾದಿಗಳು ಅಂತ ಆದರೆ ಆತ್ಮನಲ್ಲಿ ಮಹತ್ವಾದಿಗಳು ಹೇಗಿದೆಯೋ ಮಹತ್ವ, ನಿತ್ಯತ್ವ, ವ್ಯಾಪಿತ್ವ, ಅದರಲ್ಲಿ ಇಚ್ಛಾದಿಗಳು ಅದು ಬಂದ್ಬಿಡುತ್ತೆ. ಆತ್ಮನ ಐತ ಸಿದ್ಧವಾಗಿರುವಂತಹ ಅವುಗಳಿಗೂ ನಿತ್ಯತ್ವ, ಐತ ಮಹತ್ವ, ವ್ಯಾಪಿತ್ವ ಬಂದ್ಬಿಡುತ್ತೆ. ಅದು ಒಪ್ಪೋತೀರಾ? ಅದು ಒಪ್ಪೋಲ್ಲ. ಸಚ ಅನಿಷ್ಟ, ಅದು ಯಾರಿಗೂ ಇಷ್ಟ ಅಲ್ಲ. ಆತ್ಮನಃ ನಿರ್ಮೋಕ್ಷ ಪ್ರಸಂಗ. 9:10 ಏನು ಹೇಳ್ತಾನೆ ಇರಲ್ಲ. ಭಯ ಆಯ್ತು ಹೇಳ್ಬೇಕು ಅಂತ ಇದ್ದೆ. ಏನ್ರಿ ನೀವು